ಇವತ್ತು ನಾವು ಚರ್ಚೆ ಮಾಡ್ತಿರುವ ಟಾಪಿಕ್ ಆಂಟೋನಿಮ್ ಆಗಿದೆ. ಸೊ ಹಿಂದಿನ ತರಗತಿಯಲ್ಲಿ ಸಿನೋನಿಮ್ ಅಂದರೆ ಸಮಾನಾರ್ಥಕ ಪದಗಳನ್ನು ಹೇಳಿದ್ದೆ. ಇವತ್ತಿನ ಭಾಗದಲ್ಲಿ ಆಂಟೋನಿಮ್ ಹೇಳ್ತಾ ಇದ್ದೀನಿ. ಸೊ ಈಗ ಆಂಟೋನಿಮ್ ಅಂದರೆ ಏನು? ಆಂಟೋನಿಮ್ ಅಂದರೆ ಬೇರೆ ಏನೂ ಇಲ್ಲ, ವಿರುದ್ಧಾರ್ಥಕ ಪದಗಳು. ಸೊ ಇದೇ ವಿರುದ್ಧಾರ್ಥಕ ಪದ ಬರುತ್ತೆ. ವಿರುದ್ಧಾರ್ಥಕ ಪದ ಅಂದರೆ ಏನು ಅನ್ನೋದನ್ನು ಥಿಯರಿ ಮೂಲಕ ಅಂದರೂ ಹೇಳಲಿಕ್ಕಾಗಲ್ಲ. ಸೊ ಹಾಗಾದರೆ ಹೆಂಗೆ ಗೊತ್ತಾಗುತ್ತೆ? ವಿರುದ್ಧಾರ್ಥಕ ಪದಗಳನ್ನು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅದರ ಮೂಲಕ ನಾವು ಈಸಿಯಾಗಿ ಆಂಟೋನಿಮ್ಸ್ಗಳನ್ನು ಅರ್ಥ ಮಾಡ್ಕೋಬಹುದು. ಹೌದಾ? ಸೊ ಇವತ್ತಿನ ಭಾಗದಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ವಿರುದ್ಧಾರ್ಥಕ ಪದಗಳನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಇದಷ್ಟೇ ಅಲ್ಲ, ಕೆಲವು ದಿನಗಳಲ್ಲಿ ನಾವೇನು ಮಾಡ್ತೀವಿ, ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನೋಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತೀವಿ PDF ರೂಪದಲ್ಲಿ. ಸೊ ಅವಾಗ ಹೆಚ್ಚಿನ ಆಂಟೋನಿಮ್ಸ್ ಲಿಸ್ಟ್ಗಳನ್ನು ಕೂಡ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ವಿರುದ್ಧಾರ್ಥಕ ಪದಗಳು ಬರುತ್ತೆ ಅಂತ. ಸೊ ಎಕ್ಸಾಮ್ನಲ್ಲಿ 1ರಿಂದ 4ರವರೆಗಿನ ಪ್ರಶ್ನೆಗಳು ಈ ಟಾಪಿಕ್ ಮೇಲೆ ಬರುತ್ತೆ. ಸೊ ಅದಕ್ಕೆ ಈ ಒಂದು ಪದವನ್ನು ಕೊಟ್ಟಿರ್ತಾರೆ, ಅದಕ್ಕೆ ನಿಯರ್ ಆದಂತಹ ಅಥವಾ ನಿಖರವಾದಂತಹ ವಿರುದ್ಧ ಪದ ಯಾವುದು ಅಂತ ನಾವು ಹುಡುಕಿ ಮಾರ್ಕ್ ಮಾಡಬೇಕು. ಸೊ ಮೊದಲನೇ ಪ್ರಶ್ನೆ ಗ್ಲೋರಿಯಸ್ ಅಂತ. ಸೊ ಇದಕ್ಕೆ ನಾವು ಆಂಟೋನಿಮ್ ಅಥವಾ ವಿರುದ್ಧ ಪದವನ್ನು ಹುಡುಕಬೇಕು. ಆಪ್ಷನ್ಗಳು ಹ್ಯುಮಿಲಿಯೇಟಿಂಗ್, ಕವರ್ಡ್ಲಿ, ಪೇನ್ಫುಲ್ ಮತ್ತು ಸ್ಯಾಡ್. ಗ್ಲೋರಿಯಸ್ ಅಂದರೆ ವೈಭವಯುತ ಅನ್ನುವಂತಹ ಮೀನಿಂಗ್ ಬರುತ್ತೆ. ಇದನ್ನು ಇನ್ನೂ ಈಸಿ ಹೆಂಗೆ ಮಾಡ್ಕೋಬೇಕು? ಈಗ ನೋಡಿದ ತಕ್ಷಣ ಕೆಲವೊಂದು ಪದಗಳು ನಮಗೆ ಗೊತ್ತಿದೆ, ಆದರೆ ಕೆಲವೊಂದು ಪದಗಳು ಗೊತ್ತಿಲ್ಲ. ಸೊ ಮುಂದೆ ಕೂಡ ನೀವು ಪ್ರಾಕ್ಟೀಸ್ ಮಾಡೋ ಹಾಗಿದ್ರೆ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು? ಇವಾಗ ಕೊಟ್ಟಿರುವ ಲಿಸ್ಟನ್ನು ಈ ರೀತಿಯಾಗಿ ಮಾಡ್ಕೋಬೇಕು. ಪದಗಳ ಅರ್ಥವನ್ನು ತಿಳ್ಕೋಬೇಕು. ಸೊ ಇದರಿಂದ ವೊಕ್ಯಾಬ್ಯುಲರಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಗ್ಲೋರಿಯಸ್ ಅಂದರೆ ಖ್ಯಾತಿವೆತ್ತ. ಹೌದಾ? ಗ್ಲೋರಿಯಸ್ ಅಂದರೆ ವೈಭವಯುತ ಕೂಡ ಆಗತ್ತೆ, ಖ್ಯಾತಿವೆತ್ತ ಕೂಡ ಆಗತ್ತೆ. ಮೊದಲನೇ ಆಪ್ಷನ್ ಏನಿದೆ ಹ್ಯುಮಿಲಿಯೇಟಿಂಗ್ ಅಥವಾ ಹ್ಯುಮಿಲಿಯೇಷನ್, ಎರಡೂ ಕೂಡ ಸೇಮ್ ಮೀನಿಂಗ್ ಬರುತ್ತೆ, ಅವಮಾನಕರ. ಕವರ್ಡ್ಲಿ ಅಂದರೆ ಹೇಡಿತನ ಅಥವಾ ಕವರ್ಡ್ ಅಂದರೆ ಹೇಡಿತನ. ಪೇನ್ಫುಲ್ ಅಂದರೆ ನೋವಿನಿಂದ ಕೂಡಿದ, ಪೇನ್ಫುಲ್ ನೋವಿನಿಂದ ಕೂಡಿದ. ಸ್ಯಾಡ್ ಅಂದರೆ ದುಃಖ. ಹೌದಾ? ಸೊ ಈಗ ಖ್ಯಾತಿಗೂ ಅಥವಾ ವೈಭವಕ್ಕೂ ದುಃಖಕ್ಕೂ ಸಂಬಂಧ ಇಲ್ಲ, ಇದು ಆಪ್ಷನ್ನಿಂದ ಹೋಯಿತು. ನೋವಿನಿಂದ ಕೂಡಿದ, ಇದು ಕೂಡ ಆಪ್ಷನ್ನಿಂದ ಹೋಯಿತು. ಖ್ಯಾತಿಗೂ ಹೇಡಿತನಕ್ಕೂ ಸಂಬಂಧ ಇಲ್ಲ, ಇದು ಹೋಯಿತು. ಸೊ ಖ್ಯಾತಿ ಅಂದರೆ ಪಾಪ್ಯುಲರ್ ಆಗೋದು, ಅದಕ್ಕೆ ನಿಯರ್ ಆದಂತಹ ಆಂಟೋನಿಮ್ ಯಾವುದು ಅಂದರೆ ಹ್ಯುಮಿಲಿಯೇಟಿಂಗ್ ಅಂದರೆ ಅವಮಾನ ಆಗೋದು. ಪಾಪ್ಯುಲರ್ ಅಂದರೆ ಎಲ್ಲರೂ ಹೊಗಳ್ತಾರೆ, ಹ್ಯುಮಿಲಿಯೇಟಿಂಗ್ ಅಂದರೆ ತಪ್ಪು ಕೆಲಸ ಮಾಡಿದಾಗ ಅವಮಾನ ಮಾಡ್ತಾರೆ. ಸೊ ಗ್ಲೋರಿಯಸ್ನ ಒಂದು ಆಂಟೋನಿಮ್ ಅಥವಾ ವಿರುದ್ಧ ಪದ ಯಾವುದಾಗತ್ತೆ? ಹ್ಯುಮಿಲಿಯೇಟಿಂಗ್. ಓಕೆ, ನೆಕ್ಸ್ಟ್ ನೋಡೋಣ. ಆಸ್ಟಾಂಡ್. ಸೊ ಅದಕ್ಕೆ ಕೊಟ್ಟಂತಹ ಆಪ್ಷನ್ಗಳು ಕನ್ಫ್ಯೂಸ್, ಶಾಕ್, ಕ್ಲಾರಿಫೈ ಮತ್ತು ಸ್ಟನ್. ಸೊ ಈ ರೀತಿಯಾಗಿ ಮಾಡಿಕೊಂಡು ನೋಡೋಣ. ಆಸ್ಟಾಂಡ್ ಅಂದರೆ ದಿಗ್ಭ್ರಮೆಗೊಳಿಸು. ಸೊ ಈ ದಿಗ್ಭ್ರಮೆಗೊಳಿಸುವುದಕ್ಕೆ ನಿಖರವಾದ ನಿಯರ್ ಆದಂತಹ ವಿರುದ್ಧಾರ್ಥಕ ಪದವನ್ನು ನಾವು ಹುಡುಕಬೇಕು. ಕನ್ಫ್ಯೂಸ್ ಅಂದರೆ ಗೊಂದಲ, ಶಾಕ್ ಅಂದರೆ ಆಘಾತ, ಕ್ಲಾರಿಫೈ ಅಂದರೆ ಸ್ಪಷ್ಟಪಡಿಸು, ಸ್ಟನ್ ಅಂದರೆ ದಿಗ್ಭ್ರಮೆಗೊಳಿಸು. ಒಂದು ವೇಳೆ ಆಸ್ಟಾಂಡ್ನ ಸಿನಾನಿಮ್ ಯಾವುದು ಅಂತ ಕೇಳಿದರೆ, ಅಂದರೆ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಅವಾಗ ಆಪ್ಷನ್ 4 ಅಂತ ಹೇಳ್ಬೋದಾಗಿತ್ತು. ಆದರೆ ಅವರು ನಮ್ಮ ಹತ್ರ ಏನು ಕೇಳ್ತಿದ್ದಾರೆ? ಅವರು ನಮಗೆ ಕೇಳ್ತಾ ಇರೋದು ವಿರುದ್ಧಾರ್ಥಕ ಪದ. ಸೊ ಶಾಕ್ ಕೂಡ ಆಗತ್ತೆ. ಸೊ ದಿಗ್ಭ್ರಮೆಗೊಳಿಸು ಅದಕ್ಕೆ ಶಾಕ್, ಆಮೇಲೆ ಸ್ಟನ್ ಎರಡೂ ಕೂಡ ಸಮಾನಾರ್ಥಕ ಪದ ಆಗತ್ತೆ. ನಮಗೆ ಬೇಕಾಗಿರೋದು ವಿರುದ್ಧಾರ್ಥಕ ಪದ. ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಸ್ಪಷ್ಟಪಡಿಸು ಅಥವಾ ಕ್ಲಾರಿಫೈ ಅನ್ನೋದು ಆಸ್ಟಾಂಡ್ನ ಒಂದು ಏನು ವಿರುದ್ಧಾರ್ಥಕ ಪದ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಪ್ರೊಕ್ಲೇಮ್ ಅಂತ ಹೇಳ್ತೀವಿ. ಪ್ರೊಕ್ಲೇಮ್, ಎಕ್ಸಿಬಿಟ್, ಎವಿನ್ಸ್, ಆಮೇಲೆ ಕನ್ಸೀಲ್, ಅನೌನ್ಸ್. ಸೊ ಹಾಗಾದರೆ ಯಾವುದು ಏನೇನು ಅಂತ ನೋಡೋಣ. ಪ್ರೊಕ್ಲೇಮ್ಡ್, ಕ್ವೀನ್ಸ್ ಪ್ರೊಕ್ಲೇಮೇಷನ್ ಅಂತ ನೀವು ಕೇಳಿರ್ಬೋದು ಸಂವಿಧಾನ ಕ್ಲಾಸ್ಗೆ ಸಂಬಂಧಪಟ್ಟಂತೆ. ಪ್ರೊಕ್ಲೇಮ್
ಪ್ರೊಕ್ಲೇಮೇಷನ್ ಎರಡು ಸೇಮ್ ಮೀನಿಂಗ್, ಘೋಷಣೆ ಮಾಡೋದು. ಓಕೆ, ಎಕ್ಸಿಬಿಟ್ ಅಂದರೆ ಎಕ್ಸಿಬಿಷನ್ ಅಂತ ಹೇಳ್ತೀವಲ್ವಾ, ಅಲ್ಲೊಂದು ಎಕ್ಸಿಬಿಷನ್ ಬಂದಿದೆ ಹೋಗಿ ಬರೋಣ. ಸೊ ಎಕ್ಸಿಬಿಟ್ ಅಂದರೆ ಪ್ರದರ್ಶನ, ಎಕ್ಸಿಬಿಷನ್ ಅಂದರೂ ಕೂಡ ಪ್ರದರ್ಶನ. ಅವಿನ್ಸ್ ಅಂದರೆ ಪ್ರಕಟಿಸು, ಕನ್ಸೀಲ್ ಅಂದರೆ ಮರೆಮಾಚು, ಅನೌನ್ಸ್ ಅಂದರೆ ಘೋಷಿಸು. ಈಗ ನಾವು ಹುಡುಕ್ಬೇಕಾಗಿರೋದು ಘೋಷಣೆಗೆ ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಅಲ್ಲ, ವಿರುದ್ಧಾರ್ಥಕ ಪದ. ಘೋಷಣೆ ಮಾಡೋದು ಅಂದರೆ ಎಲ್ಲರ ಮುಂದೆ ಬಹಿರಂಗಪಡಿಸೋದು. ಸೊ ಅದಕ್ಕೆ ವಿರುದ್ಧಾರ್ಥಕ ಪದ ಕನ್ಸೀಲ್ ಆಗತ್ತೆ, ಅಂದರೆ ಮುಚ್ಚು ಮರೆ ಮಾಡೋದು ಅಥವಾ ಮರೆ ಮಾಡೋದು, ರಹಸ್ಯವಾಗಿ ಇಡೋದು. ಇದು ಏನಾಯ್ತು, ಇದು ಆಂಟೋನಿಮ್ ಆಯಿತು. ಹೌದಾ, ವಿರುದ್ಧಾರ್ಥಕ ಪದ ಆಯಿತು. ಒಂದು ವೇಳೆ ಪ್ರೊಕ್ಲೇಮ್ದು ಸಿನಾನಿಮ್ ಕೇಳಿದ್ರೆ, ಸಮಾನಾರ್ಥಕ ಪದ ಕೇಳಿದ್ರೆ ಯಾವುದಾಗ್ತಾ ಇತ್ತು? ಪ್ರೊಕ್ಲೇಮ್ ಅಂದರೆ ಘೋಷಣೆ ಮಾಡು, ಅನೌನ್ಸ್ ಕೂಡ ಘೋಷಣೆ ಮಾಡು, ಅವಿನ್ಸ್ ಕೂಡ ಪ್ರಕಟಿಸು. ಸೊ ಮತ್ತೆ ಎಕ್ಸಿಬಿಟ್ ಕೂಡ ಬರುತ್ತೆ. ಸೊ 3 ಸಮಾನಾರ್ಥಕ ಪದಗಳು ಆಗತ್ತೆ ಪ್ರೊಕ್ಲೇಮ್ಗೆ, ಒಂದೇ ವಿರುದ್ಧಾರ್ಥಕ ಪದ ಆಗತ್ತೆ, ಅದು ಕನ್ಸೀಲ್. ಓಕೆ, ಸೊ ಆಪ್ಷನ್ 3 ಸರಿಯಾದ ಉತ್ತರ. ಅಡ್ಮೈರೇಬಲ್, ಅನ್ವರ್ದಿ, ಕಮೆಂಡೇಬಲ್, ಅಪ್ರಿಷಿಯೇಬಲ್ ಮತ್ತು ಲಕ್ಕಿ. ಸೊ ಯಾವುದಕ್ಕೆ ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ನೋಡ್ತಾ ಹೋಗೋಣ. ಅಡ್ಮೈರೇಬಲ್ ಅಂದರೆ ಏನು? ಪ್ರಶಂಸನೀಯ, ಅಥವಾ ಅಡ್ಮೈರ್ ಅಂದರೆ ಕೂಡ ಪ್ರಶಂಸನೀಯ. ಅನ್ವರ್ದಿ ಅಂದರೆ ಅಯೋಗ್ಯ, ಹೌದಾ, ಅಯೋಗ್ಯ. ಸೊ ಅದಕ್ಕೆ ವಿರುದ್ಧಾರ್ಥಕ ಪದ ಯಾವುದಾಗತ್ತೆ? ವರ್ದಿ ಅನ್ನೋದು ಆಗತ್ತೆ. ಸೊ ಇಲ್ಲಿ ಕಮೆಂಡೇಬಲ್ ಅಂದರೆ ಶ್ಲಾಘನೀಯ, ಪ್ರಶಂಸನೀಯ, ಶ್ಲಾಘನೀಯ ಅನ್ನುವಂಥ ಮೀನಿಂಗ್ ಬರುತ್ತೆ. ಅಪ್ರಿಷಿಯೇಬಲ್, ಆಮೇಲೆ ಅಡ್ಮೈರೇಬಲ್ ಎಲ್ಲನೂ ಸೇಮ್ ಮೀನಿಂಗ್ ಬರುತ್ತೆ, ಮೆಚ್ಚುವಂತಹ. ಲಕ್ಕಿ ಅಂದರೆ ಅದೃಷ್ಟವಂತ. ಸೊ ನಮಗೆ ಬೇಕಾಗಿರೋದು ಅಡ್ಮೈರೇಬಲ್ನ ವಿರುದ್ಧಾರ್ಥಕ ಪದ. ಸೊ ಒಳ್ಳೆ ಕೆಲಸ ಮಾಡಿದಾಗ, ಒಳ್ಳೆ ವ್ಯಕ್ತಿತ್ವ ಇದ್ದಾಗ ನಮಗೆ ಪ್ರಶಂಸೆ ಸಿಗತ್ತೆ. ಆದರೆ ಕೆಟ್ಟದಾಗಿ ಇದ್ದಾಗ, ಅಯೋಗ್ಯ ಇದ್ದಾಗ ಏನಾಗತ್ತೆ? ವಿರುದ್ಧ ಪದ ಆಗತ್ತೆ. ಸೊ ಇಲ್ಲಿ ಅಡ್ಮೈರೇಬಲ್ದು ವಿರುದ್ಧಾರ್ಥಕ ಪದ ಅನ್ವರ್ತಿ ಆಗತ್ತೆ. ಸೊ ಸಮಾನಾರ್ಥಕ ಒಂದು ವೇಳೆ ಕೇಳಿದರೆ, ಯಾವುದಾಗತ್ತೆ? ಕಮೆಂಡೇಬಲ್ 2 ಮತ್ತು 3 ಸಮಾನಾರ್ಥಕ ಪದ ಆಗತ್ತೆ. ಯಾವುದ್ರದ್ದು? ಅಡ್ಮೈರೇಬಲ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ರಿಟಿಸೈಸ್, ಡಿಸಪಾಯಿಂಟ್, ಫಾರ್ಗಿವ್, ಪ್ರಿವೆಂಟ್ ಮತ್ತು ಪ್ರೇಸ್. ಹೌದಾ? ಸೊ ಕ್ರಿಟಿಸೈಸ್ ಅಂದರೆ ವಿಮರ್ಶೆ ಮಾಡೋದು. ಕ್ರಿಟಿಸೈಸ್ ಟೀಕಿಸುವುದು, ವಿಮರ್ಶೆ ಮಾಡೋದು ಬರುತ್ತೆ. ಡಿಸಪಾಯಿಂಟ್ ಅಂದರೆ ನಿರಾಶೆಗೊಳಿಸು. ಫಾರ್ಗಿವ್ ಅಂದರೆ ಕ್ಷಮಿಸು. ಪ್ರಿವೆಂಟ್ ಅಂದರೆ ತಡೆಯೋದು. ಪ್ರೇಸ್ ಅಂದರೆ ಮೆಚ್ಚುಗೆ. ಸೊ ವಿಮರ್ಶೆ, ಟೀಕಿಸೋದು, ಯಾರಾದರೂ ನಮಗೆ ಬೈತಿದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಆಗತ್ತಾ? ಇಲ್ಲ, ಬೇಜಾರಾಗತ್ತೆ. ಸೊ ಯಾವಾಗ ಖುಷಿ ಆಗತ್ತೆ? ನಮಗೆ ಹೊಗಳಿದಾಗ ಖುಷಿ ಆಗತ್ತೆ. ಸೊ ವಿಮರ್ಶೆ, ಕ್ರಿಟಿಸೈಸ್ನ ವಿರುದ್ಧಾರ್ಥಕ ಪದ ಯಾವುದಾಗತ್ತೆ? ಪ್ರೇಸ್ ಅನ್ನೋದು ಆಗತ್ತೆ. ಸೊ ಇಲ್ಲಿ ಇದೆಯಲ್ಲ, ಏನು ಕ್ರಿಟಿಸೈಸ್ನ ಸಿನಾನಿಮ್ ಯಾವುದಾಗತ್ತೆ ಅಂದರೆ ನಿರಾಶೆಗೊಳಿಸು. ಸೊ ಯಾರಾದರೂ ಟೀಕೆ ಮಾಡಿದಾಗ ನಿರಾಶೆ ಆಟೋಮೆಟಿಕ್ ಆಗೇ ಆಗ್ತೀವಲ್ವಾ? ಸೊ ನಿರಾಶೆಗೊಳಿಸೋದು ಅಂತ ಆಗತ್ತೆ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಆಂಟೋನಿಮ್. ಕ್ರಿಟಿಸೈಸ್ನ ಆಂಟೋನಿಮ್ ಯಾವುದು? ಪ್ರೇಸ್, ಆಪ್ಷನ್ 4. ಓಕೆ, ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್ ಬರೋದು ರಿಲೈ ಅಂದರೆ ಅವಲಂಬಿಸು. ಮೂವ್ ಅಂದರೆ ಸರಿಸೋದು, ಅಥವಾ ಮೂವ್ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದು ಕೂಡ ಆಗತ್ತೆ, ಅಥವಾ ಸರಿಸೋದು ಕೂಡ ಆಗತ್ತೆ. ಡಿಸ್ಟ್ರಸ್ಟ್ ಬರುತ್ತೆ. ಓಕೆನಾ? ಟ್ರಸ್ಟ್, ಅದರ ವಿರುದ್ಧ ಪದ ಡಿಸ್ಟ್ರಸ್ಟ್ ಬರುತ್ತೆ. ಅವೇಟ್ ಅಂದರೆ ನಿರೀಕ್ಷಿಸು. ಡಿಪೆಂಡ್ ಅಂದರೆ ಅವಲಂಬಿಸು. ಹೌದಾ? ಸೊ ರಿಲೈನ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಯಾವುದಾಗತ್ತೆ? ಅವಲಂಬಿಸು ಆಗತ್ತೆ. ಹೌದಾ? ಹಾಂ, ಅವಲಂಬಿಸು ಒಂದೇ ಬರುತ್ತೆ. ಅವಲಂಬಿಸು ಅನ್ನೋದು ಮಾತ್ರ ಸಮಾನಾರ್ಥಕ ಪದ ಆಗತ್ತೆ. ಆದರೆ ನಾವು ಮಾತಾಡ್ತಿರೋದು ಯಾವುದ್ರ ಬಗ್ಗೆ? ನಮಗೆ ಬೇಕಾಗಿರೋದು ಯಾವುದು? ವಿರುದ್ಧಾರ್ಥಕ ಪದ ಬೇಕು, ರಿಲೈದು. ಸೊ ರಿಲೈನ ವಿರುದ್ಧಾರ್ಥಕ ಪದ ಅಂದರೆ ಡಿಸ್ಟ್ರಸ್ಟ್.
ನಾವು ಯಾರನ್ನಾದರೂ ಅವಲಂಬಿಸಿದಾಗ್ಲೇ, ಅವರ ಮೇಲೆ ನಂಬಿಕೆ ಇದ್ದಾಗ್ಲೇ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ತಾನೇ. ಸೊ ಅವಲಂಬನೆ ಅನ್ನೋದು ಒಂದು ರೀತಿಯಲ್ಲಿ ಅದೇನಾಗುತ್ತೆ, ಅವರ ಮೇಲೆ ನಂಬಿಕೆಯನ್ನು ಸೂಚಿಸುತ್ತೆ, ಹೌದಾ. ಸೊ ನಂಬಿಕೆಯ ವಿರುದ್ಧ ಪದ ಏನಾಗುತ್ತೆ, ಡಿಸ್ಟ್ರಸ್ಟ್ ಆಗತ್ತೆ. ಸೊ ಆಪ್ಷನ್ 2 ಸರಿಯಾದ ಉತ್ತರ. ಡಿಸ್ಟ್ರಸ್ಟ್ ರಿಲೈನ ಆಂಟೋನಿಮ್ ಆಗತ್ತೆ. ಒಂದು ವೇಳೆ ಸಿನೋನಿಮ್ ಕೇಳಿದರೆ ಡಿಪೆಂಡ್ ಆಗತ್ತೆ. ನಾನು ಯಾಕೆ ಸಿನೋನಿಮ್ ಕೂಡ ಹೇಳ್ತಾ ಇದ್ದೀನಿ ಅಂದರೆ, ಒಂದೊಂದು ಸಲ ಸೇಮ್ ವರ್ಡ್ ಬಂದು ಇದರ ಸಮಾನಾರ್ಥಕ ಪದ ಯಾವುದು ಅಂತ ಕೂಡ ಕೇಳ್ಬೋದು. ಇನ್ನೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತಿರಲಿ ಸಮಾನಾರ್ಥಕ ಪದಗಳು ಕೂಡ ಆಪ್ಷನ್ನಲ್ಲಿ ಇರುತ್ತೆ ಅಂತ, ಮತ್ತು ನಿಮ್ಮ ವೊಕ್ಯಾಬ್ಲರಿ ಕೂಡ ಇಂಪ್ರೂವ್ ಆಗತ್ತೆ. ಇನ್ನೊಂದು ಏನಂದರೆ, ಪ್ರತಿ ಬಾರಿ ಸಿನೋನಿಮ್ ಕೊಟ್ಟಿರ್ತಾರೆ ಅಂತ ಅನ್ಕೋಬೇಡಿ. ಓಕೆ, ಸೊ ಇಲ್ಲಿ ರಿಲೈದು ವಿರುದ್ಧಾರ್ಥಕ ಪದ ಆಪ್ಷನ್ 2. ಓಕೆ, ನೆಕ್ಸ್ಟ್ ಬರೋದು ಅಪ್ಪಲ್. ಅಪಲ್ ಅಂದರೆ ಭಯ ಹುಟ್ಟಿಸು ಅಥವಾ ದಿಗಿಲುಗೊಳಿಸು. ಸಡನ್ನಾಗಿ ಏನೋ ನೋಡಿದ ತಕ್ಷಣ ಭಯ ಹುಡೋದು ಅಥವಾ ದಿಗಿಲುಗೊಳ್ಳೋದು ಅದು ಹೇಳ್ತೀವಲ್ವಾ, ಅದನ್ನು ಅಪಲ್ ಅಂತ ಹೇಳ್ತೀವಿ. ಆಪ್ಷನ್ ಏನು ಕೊಟ್ಟಿದ್ದಾರೆ, ಅಲಾರಾಮ್. ಅಲಾರಾಮ್ ಅಂದರೆ ಗೊತ್ತೇ ಇದೆ ನಿಮಗೆ. ಅಶ್ಯೂರ್ ಅಂದರೆ ಭರವಸೆ ಕೊಡೋದು. ಅಮೇಜ್ ಅಂದರೆ ವಿಸ್ಮಯಗೊಳಿಸು. ಆಸ್ಟೋನ್ಡ್ ಅಂದರೆ ದಿಗ್ಭ್ರಮೆಗೊಳಿಸು. ಸೊ ಇಲ್ಲಿ ಅಪಲ್ನ ಸಿನೋನಿಮ್ ಸಮಾನಾರ್ಥಕ ಪದ ಕೇಳಿದರೆ ಯಾವ್ದು ಬರುತ್ತೆ, ದಿಗ್ಭ್ರಮೆಗೊಳಿಸು ಬರುತ್ತೆ, ಆಪ್ಷನ್ 4 ಬರುತ್ತೆ. ಆದರೆ ನಮಗೆ ಏನು ಬೇಕಾಗಿದೆ, ಅಪ್ಪಲ್ ಭಯ ಹುಟ್ಟಿಸು ಅಥವಾ ದಿಗಿಲುಗೊಳಿಸು, ಇದರ ವಿರುದ್ಧಾರ್ಥಕ ಪದ ಏನು, ಅಶ್ಯೂರ್ ಅಥವಾ ಭರವಸೆ ಕೊಡೋದು. ಈಗ ಒಬ್ಬರು ನಮ್ಮಿಂದ ಭಯ ಆಗ್ತಾ ಇದ್ದಾರೆ, ಸೊ ಇನ್ನೊಬ್ಬರ ಜೊತೆ ಚೆನ್ನಾಗಿದ್ದಾರೆ ಅಂದರೆ ನಾವು ಅವರಿಗೆ ಭಯ ಹುಟ್ಟಿಸ್ತಾ ಇದ್ದೀವಿ. ಭಯ ಹುಟ್ಟಿಸೋದರ ವಿರುದ್ಧಾರ್ಥಕ ಇನ್ನೊಬ್ಬರು ಅವರ ಒಂದು ಕಾನ್ಫಿಡೆನ್ಸನ್ನು ವಿನ್ ಮಾಡ್ಕೊಂಡಿದ್ದಾರೆ, ಅಂದರೆ ಅವರ ಒಂದು ಭರವಸೆಯನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಸೊ ಅದಕ್ಕೆ ಅಪ್ಪಲ್ ವಿರುದ್ಧಾರ್ಥಕ ಪದ ಅಶ್ಯೂರ್ ಆಗತ್ತೆ. ಓಕೆ, ಮುಂದಿಂದು ಪದ ಪ್ರೇ. ಈಗ ನೋಡಿ, PRAY ಬರುತ್ತೆ, ಇದು ಕೂಡ ಸೇಮ್ ಉಚ್ಚಾರ, ಪ್ರೊನೌನ್ಸಿಯೇಷನ್. ಈ ಪ್ರೇ ಅಂದರೆ ಪ್ರಾರ್ಥನೆ. ಓಕೆ, ಈ ಪ್ರೇ ಅಂದರೆ ಪ್ರಾರ್ಥನೆ. ಈ ಪ್ರೇ ಅಂದರೆ ಬೇಟೆ. ಈ ಪ್ರೇ ಅಂದರೆ ಬೇಟೆ, PREY. ಆಪ್ಷನ್ ಕೊಟ್ಟಿದ್ದಾರೆ, ಪ್ರೀಡಿಯೇಟರ್ ಪರಭಕ್ಷಕ, ಸಫರರ್ ನರಳುವವರು, ಲೂಟ್ ಅಂದರೆ ಲೂಟಿ ಮಾಡು, ಗೇಮ್ ಅಂದರೆ ಆಟ. ನೋಡಿ, ಯಾವುದು ಕೂಡ ಸಮಾನಾರ್ಥಕ ಪದ ಇಲ್ಲ ಇಲ್ಲಿ. ಸೊ ಪ್ರೇ ಅಂದರೆ ಬೇಟೆ. ಫಾರ್ ಎಕ್ಸಾಂಪಲ್ ಜಿಂಕೆ ಅಂತ ಅನ್ಕೊಳ್ಳಿ. ಸೊ ಜಿಂಕೆ ಬೇಟೆ. ವಿರುದ್ಧ ಯಾರಾಗ್ತಾರೆ, ಬೇಟೆಗಾರರು ವಿರುದ್ಧ ಆಗ್ತಾರೆ. ಸೊ ಯಾರು ಆಗ್ತಾರೆ, ಪ್ರೀಡಿಯೇಟರ್ ಅಥವಾ ಪರಭಕ್ಷಕ. ಬೇಟೆ ವಿರುದ್ಧ ಪದ ಪ್ರೀಡಿಯೇಟರ್. ಸೊ ಬೇಟೆ ಆಡೋರು ಅಂದರೆ ಪ್ರಾಣಿಗಳನ್ನು ಸಾಯಿಸೋರು, ಬೇಟೆ ಆಡೋರು. ಬೇಟೆ ಅಂದರೆ ಆ ಬಲಿ ಆಗುವಂಥವ್ರು. ಸೊ ಅದಕ್ಕೆ ಬೇಟೆಗೆ ವಿರುದ್ಧಾರ್ಥಕ ಪದ ಪ್ರೀಡಿಯೇಟರ್, ಆಪ್ಷನ್ 1 ಆಗತ್ತೆ. ಓಕೆ, ನೆಕ್ಸ್ಟ್ ಆಪ್ಷನಲ್ ಅಂದರೆ ಐಚ್ಛಿಕ. ವಾಲಂಟರಿ ಅಂದರೆ ಸ್ವಯಂ ಪ್ರೇರಿತ. ಕಂಪಲ್ಸರಿ ಅಂದರೆ ಕಡ್ಡಾಯ. ಆರ್ಬಿಟರಿ ಅಂದರೆ ನಿರಂಕುಶ. ಇಲೆಕ್ಟಿವ್ ಅಂದರೆ ಐಚ್ಛಿಕ. ನಿಮಗೆ ಎಕ್ಸಾಮಲ್ಲಿ ಗೊತ್ತೇ ಇದೆ, ಯಾರ್ಯಾರು ಡಿಗ್ರಿ ಅಥವಾ PUC ಎಲ್ಲ ಮಾಡಿರ್ತೀರಲ್ಲ, ಆಪ್ಷನಲ್ ಸಬ್ಜೆಕ್ಟ್ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ, ಇಷ್ಟ ಇದೆ, ಅದನ್ನು ಚೂಸ್ ಮಾಡ್ಕೊಳ್ಳೋದನ್ನು ಆಪ್ಷನಲ್ ಆಗಿರುತ್ತೆ. ನಮ್ಮ ಇಚ್ಛೆಗೆ ಬಿಟ್ಟಿರೋದು ಐಚ್ಛಿಕ ವಿಷಯ ಆಗಿರುತ್ತೆ. ಸೊ ಹಾಗಾದರೆ ಈಗ ನೋಡಿ, ಕಂಪಲ್ಸರಿ ಕನ್ನಡ, ಕಂಪಲ್ಸರಿ ಇಂಗ್ಲೀಷ್, ಕಂಪಲ್ಸರಿ ಹಿಂದಿ ಇದೆ ಅಂತ ಅಂದ್ಕೊಳ್ಳಿ. ಆಪ್ಷನಲ್ ಅಂದರೆ ನಮಗೆ ಬೇಕಾಗಿರೋದನ್ನು ಬೇರೆ ಸಬ್ಜೆಕ್ಟ್ನಿಂದ ಚೂಸ್ ಮಾಡ್ಕೊಳ್ಳೋದು. ಸೊ ಆಪ್ಷನಲ್ನ ವಿರುದ್ಧ ಪದ ಏನು, ಕಂಪಲ್ಸರಿ. ಇಲ್ಲಿ ನಮ್ಮ ಇಷ್ಟ ನಡೆಯುತ್ತೆ, ಇಲ್ಲಿ ನಮ್ಮ ಇಷ್ಟ ನಡೆಯಲ್ಲ. ಏನು ಇದೆಯಲ್ಲ ಅದು ಕಡ್ಡಾಯವಾಗಿ ಎಲ್ಲರಿಗೂ ಅಪ್ಲೈ ಆಗತ್ತೆ. ಸೊ ವಾಲಂಟರಿಗೂ ಆಪ್ಷನಲ್ಗೂ ಸಂಬಂಧ ಇಲ್ಲ, ಸ್ವಯಂ ಪ್ರೇರಿತ. ಬೇಕಾದರೆ ಇದು ಸಿನೋನಿಮ್ ಆಗ್ಬೋದು. ಆಪ್ಷನಲ್ಗೆ ವಾಲಂಟರಿ ಇದಾಗ್ಬೋದು, ಏನು ಸಿನೋನಿಮ್ ಆಗ್ಬೋದು. ಅಥವಾ ಇದು ಕೂಡ ಇಲೆಕ್ಟಿವ್, ಐಚ್ಛಿಕ
ಸೊ ನಾವು ಇಲೆಕ್ಟಿವ್ ಅಂದರೆ ಈಗ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ನಾವು ಇಷ್ಟದಿಂದ ಆಯ್ಕೆ ಮಾಡ್ತೀವಲ್ವಾ, ಸೊ ಅಲ್ಲಿ ಐಚ್ಛಿಕ. ಸೊ ಇಲ್ಲಿ ಸಿನೋನಿಮ್ 1 and 4 ಆಗುತ್ತೆ. ಆದರೆ ನಮಗೆ ಬೇಕಾಗಿರೋದು ಆ್ಯಂಟೋನಿಮ್, ಆಪ್ಷನಲ್ದು ಏನಾಗತ್ತೆ ಕಂಪಲ್ಸರಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಆಸೆಂಟ್. ಹೌದಾ, ಇಲ್ಲಿ ಇದಂತೂ ನಿಮಗೆ ಗೊತ್ತಿದೆ, ಮ್ಯಾಥ್ಸ್ನಲ್ಲಿ ಮೊದಲೆಲ್ಲ ನೀವು ಕಲ್ಕೊಂಡು ಬಂದಿದ್ದೀರಾ. ಸೊ ಆಸೆಂಟ್ ಅಂದರೆ ಆರೋಹಣ ಅಥವಾ ಏರೋದು, ಡಿಸೆಂಟ್ ಅಂದರೆ ಅವರೋಹಣ, ಪೆಟೆಂಟ್ ಅಂದರೆ ಈಗ ನೋಡಿ ಈ ಒಂದು ವಸ್ತು ಮೇಲೆ ನನಗೆ ಹಕ್ಕಿದೆ ಅಂತ ನಾವು ಮಾಡ್ಕೋತೀವಲ್ವ ಲೀಗಲಿ, ಅದನ್ನು ನಾವು ಪೆಟೆಂಟ್ ಅಂತ ಕರಿತೀವಿ. ಪ್ರೆಸೆಂಟ್ ಅಂದರೆ ಪ್ರಸ್ತುತನೂ ಕೂಡ ಆಗತ್ತೆ ಮತ್ತು ಅದೇ ರೀತಿಯಾಗಿ ಕಾಣಿಕೆ ಕೂಡ ಆಗತ್ತೆ. ಓಕೆ, ರೀಸೆಂಟ್ ಅಂದರೆ ಮರುಕಳಿಸು. ನಮಗೆ ಬೇಕಾಗಿರೋದು ಆರೋಹಣ ಅಥವಾ ಏರುವುದು, ಇದರ ಒಂದು ವಿರುದ್ಧ ಪದ. ಸೊ ಇಲ್ಲಿ ವಿರುದ್ಧ ಪದ ಯಾವುದಾಗತ್ತೆ? ಅವರೋಹಣ. ಹೌದಾ, ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಲ್ವಾ. ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್, ಏರಿಕೆ ಕ್ರಮದಲ್ಲಿ ಅಥವಾ ಇಳಿಗೆ ಕ್ರಮದಲ್ಲಿ ಬರೆಯಿರಿ ಅಂತ ನಾವು ಓದಿದ್ದೀವಲ್ವಾ. ಸೊ ಅದೇ ಇದೆ. ಸೊ ಉಳಿದದ್ದೆಲ್ಲ ಬರಲ್ಲ, 3 ಆಪ್ಷನ್ ಬರಲ್ಲ. ಬರೋದು ಆಪ್ಷನ್ 1 ವಿರುದ್ಧ ಪದ ಆರೋಹಣ ಕ್ರಮಕ್ಕೆ. ಓಕೆ, ನೆಕ್ಸ್ಟ್ ಬರೋದು ಕ್ಲೆಂಚ್. ಕ್ಲೆಂಚ್ನ ವಿರುದ್ಧಾರ್ಥಕ ಪದವನ್ನು ನಾವು ಹುಡುಕಬೇಕು. ಕ್ಲೆಂಚ್ ಅಂದರೆ ಬಿಗಿ ಮುಷ್ಟಿ. ಬಿಗಿ ಮುಷ್ಟಿಯನ್ನು ನಾವು ಕ್ಲೆಂಚ್ ಅಂತ ಕರಿತೀವಿ. ಅಥವಾ ಇನ್ನೂ ಒಂದು ಸಿಟ್ಟು ಬಂದಾಗ ಬಲವಾಗಿ ಹಲ್ಲು ಕಚ್ತೀವಲ್ವಾ, ಸೊ ಅದನ್ನು ನಾವು ಕ್ಲೆಂಚ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ವಿರುದ್ಧಾರ್ಥಕ ಪದ ನೋಡಬೇಕಂದ್ರೆ ಟೈಟನ್ ಬಿಗಿಗೊಳಿಸು, ಕ್ಲಾಸ್ಪ್ ಅಂದರೆ ಕೊಂಡಿ, ಹುಕ್ ಅಥವಾ ಲಿಂಕ್ ಅನ್ನುವಂತಹ ಮೀನಿಂಗ್ ಬರುತ್ತೆ. ಹೋಲ್ಡ್ ಅಂದರೆ ಹಿಡಿದಿಟ್ಟುಕೊಳ್ಳೋದು, ರಿಲ್ಯಾಕ್ಸ್ ಅಂದರೆ ವಿಶ್ರಾಂತಿ. ಯಾವಾಗ ಕ್ಲೆಂಚ್ ಮಾಡ್ತೀವಿ, ಟೆನ್ಷನ್ ಆದಾಗ, ಕೋಪಗೊಂಡಾಗ ಹೀಗೆಲ್ಲ ಮಾಡ್ತೀವಿ, ನಮ್ಮೆಲ್ಲ ಮಸಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಆ ಸಮಯದಲ್ಲಿ ಸ್ಟ್ರೆಸ್ ಆಗಿದ್ದೀವಿ. ಸೊ ಸ್ಟ್ರೆಸ್ನ ವಿರುದ್ಧ ಪದ ಏನಾಗುತ್ತೆ? ರಿಲ್ಯಾಕ್ಸ್ ಆಗಿ ಇರೋದು, ರಿಲ್ಯಾಕ್ಸ್ ವಿಶ್ರಾಂತಿ. ಸೊ ಇಲ್ಲಿ ಕ್ಲೆಂಚ್ಗೆ ಒಂದು ವೇಳೆ ನಾವು ಸಿನೋನಿಮ್ ಸಮಾನಾರ್ಥಕ ಪದಗಳನ್ನು ನಾವು ಹುಡುಕ್ತಾ ಇದ್ದೀವಿ ಅಂದರೆ 1, 2 ಮತ್ತು 3 ಆಗತ್ತೆ. ಹೌದಾ, 2 ಆಗಲ್ಲ. ಸೊ 1 and 3 ಆಗತ್ತೆ. ಸಮಾನಾರ್ಥಕ ಪದ 1 and 3 ಆಗತ್ತೆ. ಆದರೆ ನಮಗೆ ಬೇಕಾಗಿರೋದು ವಿರುದ್ಧ ಪದ ಕ್ಲೆಂಚ್ದು ಯಾವುದು? ರಿಲ್ಯಾಕ್ಸ್ ಅಥವಾ ವಿಶ್ರಾಂತಿ. ನೆಗ್ಲಿಜೆಂಟ್, ನೆಗ್ಲಿಜೆನ್ಸ್, ನೆಗ್ಲಿಜೆಂಟ್ ಒಂದೇ ಒಂದು, ನೆಗ್ಲೆಕ್ಟ್ ಎಲ್ಲನೂ ಸೇಮ್ ಮೀನಿಂಗ್. ನಿರ್ಲಕ್ಷ್ಯ, ನಿರ್ಲಕ್ಷ್ಯ ಮಾಡೋದು, ಅದರ ವಿರುದ್ಧ ಕಾಳಜಿ ಮಾಡೋದು ಬರಬೇಕು. ಸೊ ಫೇತ್ಫುಲ್ ಅಂದರೆ ನಿಷ್ಠಾವಂತ, ಸ್ಟ್ರೇಂಜ್ ಅಂದರೆ ವಿಚಿತ್ರ, ಇಂಡಿಫ್ರೆಂಟ್ ಅಂದರೆ ಅಸಡ್ಡೆ, ಕೇರ್ಫುಲ್ ಅಂದರೆ ಎಚ್ಚರಿಕೆಯಿಂದ. ಸೊ ನೆಗ್ಲೆಕ್ಟ್ ಮಾಡಿದಾಗ ಅಂದರೆ ಯಾವುದೇ ಒಂದು ವಿಷಯದಲ್ಲಿ ನೆಗ್ಲೆಕ್ಟ್ ಅಂದರೆ ನಿರ್ಲಕ್ಷ್ಯ ವಹಿಸೋದು. ಈಗ ಒಂದು ಕೆಲಸವನ್ನು ನೆಗ್ಲೆಕ್ಟಿಂದ ಮಾಡಿದ್ರೆ ಅದಕ್ಕೆ ಹೀಗೆಲ್ಲ ಆಯಿತು ಅಂತ. ಸೊ ಕೇರ್ಫುಲ್ ಆಗಿ ಮಾಡಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅಂತ ಹೇಳ್ತೀವಲ್ವಾ. ಸೊ ನೆಗ್ಲೆಕ್ಟ್ದು ವಿರುದ್ಧಾರ್ಥಕ ಪದ ಇಲ್ಲಿ ನಿರ್ಲಕ್ಷ್ಯದಿಂದ ಮಾಡೋದು, ಇಲ್ಲಿ ಎಚ್ಚರಿಕೆಯಿಂದ ಕಾಳಜಿ ವಹಿಸ್ಕೊಂಡು ಮಾಡೋದು. ವಿರುದ್ಧಾರ್ಥಕ ಪದ ನೆಗ್ಲಿಜೆಂಟು ಕೇರ್ಫುಲ್ ಆಗತ್ತೆ. ಸೊ ನಿಷ್ಠಾವಂತ, ವಿಚಿತ್ರ, ಅಸಡ್ಡೆ ಇಲ್ಲಿ ಬರಲ್ಲ. ಸ್ಟ್ರೇಂಜ್ ಅಂದರೆ ವಿಚಿತ್ರ ಮತ್ತು ಸ್ಟ್ರೇಂಜರ್ ಈಗಾಗಲೇ ನಾನು ಹೇಳಿರುವ ಹಾಗೆ ಸ್ಟ್ರೇಂಜರ್ ಬೇರೆ, ಸ್ಟ್ರೇಂಜ್ ಬೇರೆ. ಸ್ಟ್ರೇಂಜರ್ ಅಂದರೆ ಅಪರಿಚಿತ. ಓಕೆ, ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ನೆಕ್ಸ್ಟ್ ನೋಡೋಣ ರ್ಯಾನ್ಸ್ಯಾಕ್. ರ್ಯಾನ್ಸ್ಯಾಕ್ ಅಂದರೆ ದರೋಡೆಕೋರರು. ದರೋಡೆಕೋರರನ್ನು ನಾವು ಏನು ಮಾಡಬೇಕು? ಇವಾಗ ಒಳ್ಳೆ ವ್ಯಕ್ತಿಗಳನ್ನು ಹುಡುಕಬೇಕು, ವಿರುದ್ಧ ಪದಗಳನ್ನು. ಸೀಸ್ ಅಂದರೆ ವಶಪಡಿಸಿಕೊಳ್ಳು, ರೇಡ್ ಅಂದರೆ ದಾಳಿ ಮಾಡು, ಪ್ರೊಟೆಕ್ಟ್ ಅಂದರೆ ರಕ್ಷಿಸು, ಪಿಲ್ಫರ್ ಅಂದರೆ ಕದಿ ಅಥವಾ ಹಾರಿಸು. ಈಗ ದರೋಡೆ ಅಂದರೆ ಕದಿಯೋದು ಆಗತ್ತೆ, ಸೊ ಅದಕ್ಕೆ ವಶಪಡಿಸಿಕೊಳ್ಳೋದು ಕೂಡ ಆಗತ್ತೆ, ಆಮೇಲೆ ಪಿಲ್ಫರ್ ಕೂಡ ಆಗತ್ತೆ ಮತ್ತು ರೇಡ್ ಕೂಡ ಆಗತ್ತೆ. ಸೊ ರ್ಯಾನ್ಸ್ಯಾಕ್ಗೆ ಒಂದು ವೇಳೆ ನಾವು ಸಿನೋನಿಮನ್ನು ಸಮಾನಾರ್ಥಕ ಪದವನ್ನು ಹುಡುಕ್ತಾ ಇದ್ದೀವಿ ಅಂದರೆ ಸೀಸ್, ರೇಡ್ ಮತ್ತು ಪಿಲ್ಫರ್ 1 to 4 ಆಗತ್ತೆ. ಆದರೆ ನಮಗೆ ಬೇಕಾಗಿರೋದು ಏನು? ರ್ಯಾನ್ಸ್ಯಾಕ್ನ ವಿರುದ್ಧ ಪದ. ವಿರುದ್ಧ ಪದ ಯಾವುದಾಗತ್ತೆ? ಪ್ರೊಟೆಕ್ಟ್. ಇಲ್ಲಿ ದಾಳಿ ಮಾಡಲಾಗತ್ತೆ, ಇಲ್ಲಿ
ರಕ್ಷಿಸಲಾಗತ್ತೆ. ಸೊ ದಾಳಿಗೆ ವಿರುದ್ಧ ಪದ ರಕ್ಷಿಸು ಬರುತ್ತೆ. ಓಕೆ, ನೆಕ್ಸ್ಟ್ ಬರೋದು ಎಕ್ಸೋನರೇಟ್. ಎಕ್ಸೋನರೇಟ್ ಅಂದರೆ ಏನು? ದೋಷ ಮುಕ್ತಗೊಳಿಸು. ಇನ್ನೊಂದು ನಾನು ನಿಮಗೆ ಹಿಂಗೆ ಕೂಡ ಕೊಟ್ಟಿದ್ದೀನಿ. ಫಸ್ಟಿಗೆ ಹಿಂಗೆ ಬರುತ್ತೆ, ಆಮೇಲೆ ಹಿಂಗೆ ಬರುತ್ತೆ. ಸೊ ಅಂದರೆ ನಿಮಗೆ ಗೊತ್ತಿರಲಿ ಯಾವ ರೀತಿ ನೀವು ಪ್ರಾಕ್ಟೀಸನ್ನು ಮಾಡಬೇಕು ಅಂತ. ಕ್ವಶನ್ ಪೇಪರ್ಗಳಲ್ಲೆಲ್ಲ ಹಿಂಗೆ ಬರುತ್ತೆ. ಸೊ ಎಲ್ಲದರ ಮೀನಿಂಗ್ ನಮಗೆ ಗೊತ್ತಿರಲ್ಲ. ನಾವು ಇಂಗ್ಲೀಷ್ನಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ಈ ರೀತಿ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಸೊ ಎಕ್ಸೋನರೇಟ್ ಅಂದರೆ ದೋಷ ಮುಕ್ತಗೊಳಿಸು. ಎಕ್ಸೆಂಪ್ಟ್ ಅಂದರೆ ವಿನಾಯಿತಿ. ಅಬ್ಸಾಲ್ವ್ ಅಂದರೆ ವಿಮೋಚನೆಗೊಳಿಸು. ಎಂಗೇಜ್ ಅಂದರೆ ತೊಡಗಿಸಿಕೊಳ್ಳು. ಅಕ್ವಿಟ್ ಅಂದರೆ ಖುಲಾಸೆಗೊಳಿಸು. ನಮಗೆ ಬೇಕಾಗಿರೋದು ದೋಷ ಮುಕ್ತಗೊಳಿಸು ಅಥವಾ ಎಕ್ಸೋನರೇಟ್ನ ವಿರುದ್ಧಾರ್ಥಕ ಪದ ಆಗೋದು ಎಂಗೇಜ್, ತೊಡಗಿಸಿಕೊಳ್ಳೋದು. ಸೊ ಇಲ್ಲಿ ಮುಕ್ತಗೊಳಿಸುವಂತಹ ಮೀನಿಂಗ್ ಕೂಡ ಬರುತ್ತೆ. ಎಕ್ಸೋನರೇಟ್ನ ಇನ್ನೊಂದು ಮೀನಿಂಗ್ ಮುಕ್ತಗೊಳಿಸು ಕೂಡ ಬರುತ್ತೆ. ಸೊ ಮುಕ್ತಗೊಳಿಸುವ ಪದದ ವಿರುದ್ಧ ಪದ ಏನಾಗತ್ತೆ? ಇನ್ವಾಲ್ವ್ ಆಗೋದು, ತೊಡಗಿಸಿಕೊಳ್ಳೋದು, ಎಂಗೇಜ್ ಆಗೋದು ಆಗತ್ತೆ. ಸೊ ಇಲ್ಲಿ ಎಕ್ಸೋನರೇಟ್ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಆಪ್ಷನ್ 3 ಎಂಗೇಜ್ ಆಗತ್ತೆ. ಸೊ ಈಗ ಇದಕ್ಕೆ ಒಂದು ವೇಳೆ ನಾವೇನಾದರೂ ಸಿನೋನಿಮ್ ಅನ್ನ ಹುಡುಕ್ತಾ ಇದ್ರೆ ದೋಷ ಮುಕ್ತಗೊಳಿಸು ಅಥವಾ ಮುಕ್ತಗೊಳಿಸು, ಇದಕ್ಕೆ ಆಪ್ಷನ್ 2 ವಿಮೋಚನೆಗೊಳಿಸು ಬರುತ್ತೆ, ಅಥವಾ ಆಪ್ಷನ್ 4 ಅಕ್ವಿಟ್ ಕೂಡ ಬರುತ್ತೆ, ಖುಲಾಸೆಗೊಳಿಸು. ಸೊ ಎಕ್ಸೋನರೇಟ್ನ ಸಮಾನಾರ್ಥಕ ಪದಗಳು 2 ಮತ್ತು 4. ಕ್ವಶನ್ ಕೇಳಿರೋದು ವಿರುದ್ಧಾರ್ಥಕ ಪದ. ಎಕ್ಸೋನರೇಟ್ನ ವಿರುದ್ಧಾರ್ಥಕ ಪದ ಆಪ್ಷನ್ 3 ಎಂಗೇಜ್. ಓಕೆ, ಸೊ ನೆಕ್ಸ್ಟ್ ಬರೋದು ಆಬ್ಸ್ಕ್ಯೂರ್. ಆಬ್ಸ್ಕ್ಯೂರ್ ಅಂದರೆ ಅಸ್ಪಷ್ಟ. ಓಕೆ, ಅಸ್ಪಷ್ಟ. ಬ್ಲರ್ಡ್ ಅಂದರೆ ಕೂಡ ಅಸ್ಪಷ್ಟ. ಅಪರೆಂಟ್ ಅಂದರೆ ಸ್ಪಷ್ಟ. ಕ್ಲೌಡಿ ಅಂದರೆ ಮೋಡ ಕವಿದ. ವೇಲ್ಡ್ ಅಂದರೆ ಮುಸುಕು ಹಾಕಿದ. ಇಲ್ಲಿ ಆಬ್ಸ್ಕ್ಯೂರ್ಗೆ ಸಿನೋನಿಮ್ ಎಲ್ಲನೂ ಇದೆ. ಯಾವ್ದ್ಯಾವುದು? 1, 3, 4. ಸೊ ಅಸ್ಪಷ್ಟ, ಮೋಡ ಕವಿದಾಗಲೂ ಕೂಡ ಅಸ್ಪಷ್ಟವಾಗಿಯೇ ಕಾಣುತ್ತೆ. ಸೊ 1, 3, 4 ಇದು ಏನಾಗತ್ತೆ? ಆಬ್ಸ್ಕ್ಯೂರ್ನ ಸಮಾನಾರ್ಥಕ ಪದ. ನಮಗೆ ಬೇಕಾಗಿರೋದು ಮತ್ತೆ ಲಾಸ್ಟ್ ಆಪ್ಷನ್ ಉಳಿದಿರೋದು ಕೂಡ ಏನು? ಯಾವುದು? ಆಪ್ಷನ್ 2 ಅಪರೆಂಟ್ ಅಂದರೆ ಸ್ಪಷ್ಟ. ಅಸ್ಪಷ್ಟ, ಸ್ಪಷ್ಟ, ಆಬ್ಸ್ಕ್ಯೂರ್, ಅಪರೆಂಟ್. ಉಳಿದವುಗಳೆಲ್ಲ ಸಮಾನಾರ್ಥಕ ಪದ. ಸೊ ಆಬ್ಸ್ಕ್ಯೂರ್ನ ವಿರುದ್ಧಾರ್ಥಕ ಪದ ಆಪ್ಷನ್ 2. ಓಕೆ, ಡಿವಿಎಸ್. ಡಿವಿಎಸ್ ಅಂದರೆ ವಂಚಕ. ಡಿವಿಎಸ್ನ ವಿರುದ್ಧಾರ್ಥಕ ಪದ ಹುಡುಕಬೇಕು. ಡಿಸ್ಆನೆಸ್ಟ್ ಅಂದರೆ ಅಪ್ರಾಮಾಣಿಕ. ಕ್ರೂಕ್ಡ್ ಅಂದರೆ ವಕ್ರವಾದನೂ ಆಗತ್ತೆ, ಅಥವಾ ಒಂದು ಬುದ್ಧಿ ಸರಿ ಇಲ್ಲ ಅಂತ ಹೇಳ್ತೀವಲ್ವ, ಅದು ಕೂಡ ಆಗತ್ತೆ. ಕ್ರಾಫ್ಟಿ ಅಂದರೆ ಕುತಂತ್ರ. ಸಿನ್ಸಿಯರ್ ಅಂದರೆ ಪ್ರಾಮಾಣಿಕ. ಓಕೆ, ಸೊ ಹಾಗಾದರೆ ಇಲ್ಲಿ ವಂಚಕ ಡಿವಿಎಸ್ಗೆ ಸಮಾನಾರ್ಥಕ ಪದವನ್ನು ನಾವು ಹುಡುಕ್ತಾ ಹೋದರೆ ಡಿಸ್ಆನೆಸ್ಟ್ ಕೂಡ ಆಗತ್ತೆ, ಕ್ರೂಕ್ಡ್ ಕೂಡ ಆಗತ್ತೆ, ಆಮೇಲೆ ಕ್ರಾಫ್ಟಿ ಕೂಡ ಆಗತ್ತೆ. ಎಲ್ಲ ಕೂಡ ವಂಚನೆಗೆ ನಾವು ಬಳಕೆ ಮಾಡುವ ಬೇರೆ ಬೇರೆ ಸಮಾನಾರ್ಥಕ ಪದಗಳು. ಆದರೆ ನಮಗೆ ಬೇಕಾಗಿರೋದು ವಿರುದ್ಧಾರ್ಥಕ ಪದ. ಇಲ್ಲಿ ವಂಚನೆ ಮಾಡ್ತಾ ಇದ್ರೆ ಇಲ್ಲಿ ಸಿನ್ಸಿಯರ್ ಅನ್ನೋದು ವಿರುದ್ಧ ಪದ ಆಗತ್ತೆ. ಸೊ ಸಿನ್ಸಿಯರ್ ಅಂದರೆ ಪ್ರಾಮಾಣಿಕ ಆಗಿರೋದು. ಅಪ್ರಾಮಾಣಿಕ, ಪ್ರಾಮಾಣಿಕ ಅನ್ನೋದು ಬರುತ್ತೆ. ಸೊ ಡಿವಿಎಸ್ನ ವಿರುದ್ಧ ಪದ ಆಪ್ಷನ್ 4 ಸಿನ್ಸಿಯರ್. ಸೊ ನೆಕ್ಸ್ಟ್ ಆಂಟೋನಿಮ್ ಅಥವಾ ವಿರುದ್ಧಾರ್ಥಕ ಪದ ಅಂದರೆ ಆಕ್ಯುಪೈಡ್. ಸೊ ಆಕ್ಯುಪೈಡ್ ಅಂದರೆ ದಿಸ್ ಪ್ಲೇಸ್ ಇಸ್ ಆಕ್ಯುಪೈಡ್ ಬೈ ಮೀ, ಅಂದರೆ ಈ ಒಂದು ಪ್ರದೇಶವನ್ನು, ಜಾಗವನ್ನು ನಾನು ಆವರಿಸ್ಕೊಂಡಿದ್ದೀನಿ ಅಥವಾ ಆಕ್ಯುಪೈ ಮಾಡಿದ್ದೀನಿ. ಸೊ ಇದಕ್ಕೆ ಕೊಟ್ಟಂತಹ ಆಪ್ಷನ್ ಲೇಟ್, ಫ್ರೀ, ವಾಸ್ಟ್ ಮತ್ತು ನ್ಯೂ. ಹಾಗಾದರೆ ನೋಡೋಣ ಯಾವುದು ಇಲ್ಲಿ ಕರೆಕ್ಟ್ ಆದಂತಹ ಆಂಟೋನಿಮ್ ಆಗತ್ತೆ ಅಂತ. ಸೊ ಆಕ್ಯುಪೈಡ್ ಅಂದರೆ ವಶಪಡಿಸಿಕೊಳ್ಳು, ಆವರಿಸಿಕೊಳ್ಳು ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಸೊ ಲೇಟ್ ಅಂದರೆ ತಡವಾಗಿ, ಫ್ರೀ ಅಂದರೆ ಉಚಿತ. ಫ್ರೀ ಅಂದರೆ ಉಚಿತ ಕೂಡ ಆಗತ್ತೆ. ದಿಸ್ ಪ್ಲೇಸ್ ಇಸ್ ಫ್ರೀ. ಸೊ ಅಂದರೆ ಆ ಒಂದು ಪ್ಲೇಸ್ನನ್ನ ಏನು ಆವರಿಸ್ಕೊಂಡಿಲ್ಲ, ಫ್ರೀ ಆಗಿ ಇದೆ, ಅಂದರೆ ಉಚಿತವಾಗಿ ಅಲ್ಲ. ಸೊ ಏನು ಸಾಮಾನಿಲ್ಲ, ಇಲ್ಲಿ ಬೇಕಾದರೆ ನೀನು ಸಾಮಾನು ಇಟ್ಕೋಬಹುದು, ದಿಸ್ ಪ್ಲೇಸ್ ಇಸ್ ಫ್ರೀ ಅಂತ ಹೇಳ್ತೀವಲ್ವಾ. ಅಂದರೆ
ಆ ಒಂದು ಜಾಗ ಖಾಲಿ ಇದೆ ಅನ್ನುವಂತಹ ಮೀನಿಂಗನ್ನು ಫ್ರೀ ಕೊಡುತ್ತೆ. ವಾಸ್ಟ್ ಇದೆ ಅಲ್ಲ ವಿಶಾಲವಾದ, ನ್ಯೂ ಇದೆ ಅಲ್ಲ ಹೊಸದು. ಸೊ ಇಲ್ಲಿ ಆಕ್ಯುಪೈಡ್ ಅಂದರೆ ವಶಪಡಿಸಿಕೊಳ್ಳು ಅನ್ನುವಂಥದ್ದು. ಅದಕ್ಕೆ ನಾವು ಆಂಟೋನಿಮ್ ಅನ್ನು ಹುಡುಕಿದಾಗ ಏನಾಗುತ್ತೆ? ಫ್ರೀ. ಸೊ ಆವರಿಸಿಕೊಳ್ಳು ಇಲ್ಲಿ ಇದೆಯಲ್ಲ, ಅಲ್ಲಿ ಆ ಒಂದು ಜಾಗ ಖಾಲಿಯಾಗಿರೋದು. ಆವರಿಸಿಕೊಳ್ಳೋದಕ್ಕೆ ಆಂಟೋನಿಮ್ ಯಾವುದಾಗತ್ತೆ? ಫ್ರೀ ಅನ್ನೋದು ಆಗತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಉಚಿತ, ಅಥವಾ ಉಚಿತ ಅಂತ ಆಗಲ್ಲ, ಉಚಿತ ಅನ್ನೋದು ಒನ್ ಮೀನಿಂಗ್. ಯಾವುದೇ ಒಂದು ಕನ್ನಡ ಒಂದು ಪದ ಆಗಿರ್ಬೋದು, ಇಂಗ್ಲಿಷ್ನ ಒಂದು ಪದ ಆಗಿರ್ಬೋದು, ಒಂದು ಪದ ಒಂದೇ ಮೀನಿಂಗನ್ನು ಕೊಡಲ್ಲ. ಸೆಂಟೆನ್ಸ್ನ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ಒಂದೇ ಪದ ಹಲವಾರು ಮೀನಿಂಗನ್ನು ಕೊಡುತ್ತೆ. ಸೊ ಇಲ್ಲಿ ಫ್ರೀ ಅಂದರೆ ದಿಸ್ ಸ್ಪೇಸ್ ಅಥವಾ ಪ್ಲೇಸ್ ಈಸ್ ಫ್ರೀ ಅಂದರೆ ಅಲ್ಲಿ ಉಚಿತವಾಗಿದೆ ಅನ್ನೋದು ಮೀನಿಂಗ್ ಕೂಡ ಬರುತ್ತೆ. ಇನ್ನೊಂದು ರೀತಿಯಲ್ಲಿ ಆ ಜಾಗ ಖಾಲಿ ಇದೆ ಅನ್ನುವಂತಹ ಒಂದು ಮೀನಿಂಗ್ ಕೂಡ ಬರುತ್ತೆ. ಸೊ ಇಲ್ಲಿ ಆವರಿಸಿಕೊಳ್ಳು, ಇಲ್ಲಿ ಏನಾಗುತ್ತೆ? ಫ್ರೀ, ಏನೂ ಇಲ್ಲ, ಖಾಲಿ ಆಗಿದೆ ಮೀನಿಂಗ್ ಬರೋದ್ರಿಂದ. ಸೊ ಸರಿಯಾದ ಉತ್ತರ ಆಪ್ಷನ್ 2. ಓಕೆ, ಸೊ ಸೋಬರ್. ಸೋಬರ್ ಕೊಟ್ಟಂತಹ ಆಪ್ಷನ್ ಸ್ಟ್ರೇಟ್, ಕಾಮ್, ಡ್ರಂಕ್ ಮತ್ತು ಅನ್ವೆಲ್. ಸೊ ಸೋಬರ್ ಅಂದರೆ ಏನು? ಸೋಬರ್ ಅಂದರೆ ಸಮಚಿತ್ತದಿಂದ. ಹೀ ಈಸ್ ಅ ವೆರಿ ಸೋಬರ್ ಪರ್ಸನ್ ಅಂದರೆ ತುಂಬ ಎಷ್ಟು ಸೈಲೆಂಟ್ ಆಗಿದ್ದಾನೆ, ಎಷ್ಟು ಪಾಪ ನೋಡಿದ್ರೆ ಎಷ್ಟು ಇದನ್ಸುತ್ತೆ ಅಂತ ಹೇಳ್ತೀವಲ್ವ, ತುಂಬ ಸೌಮ್ಯವಾದ ವ್ಯಕ್ತಿ ಅಂತ ಹೇಳ್ತೀವಲ್ವಾ. ಸೊ ಸೌಮ್ಯನೂ ಆಗತ್ತೆ, ಸಮಚಿತ್ತದಿಂದ ಇರುವಂತಹ ವ್ಯಕ್ತಿ ಕೂಡ ಆಗತ್ತೆ. ಸೊ ಸ್ಟ್ರೇಟ್ ಅಂದರೆ ತುಂಬ ಸ್ಟ್ರೇಟ್ ಫಾರ್ವರ್ಡ್ ರೀ ಅವ, ಏನೂ ಒಳಗೆ ಇಟ್ಕೊಳ್ಳಲ್ಲ, ಸ್ಟ್ರೇಟ್ ಆಗಿ ಎಲ್ಲ ಹೇಳ್ಬಿಡ್ತಾನೆ ಅಂತ. ಸೊ ಸ್ಟ್ರೇಟಾ? ಕಾಮ್, ಶಾಂತವಾದ ವ್ಯಕ್ತಿನ, ಡ್ರಂಕ್, ಕುಡಿದ ವ್ಯಕ್ತಿನ, ಅಥವಾ ಅನ್ವೆಲ್, ಅಸ್ವಸ್ಥ. ಸೊ ಹಾಗಾದರೆ ಇಲ್ಲಿ ನೋಡಿ, ಸೋಬರ್ ಅಂದರೆ ಕಾನ್ಸಂಟ್ರೇಷನ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ. ಸಮಚಿತ್ತದಿಂದ ಒಂದು ಕೆಲಸವನ್ನು ಕೊಟ್ಟರೆ ಆತ ತುಂಬ ಸೌಮ್ಯವಾಗಿ ಸಮಚಿತ್ತದಿಂದ ವರ್ತಿಸ್ತಾನೆ, ಕೆಲಸವನ್ನು ನಿರ್ವಹಿಸ್ತಾನೆ. ಸೊ ಅದಕ್ಕೆ ವಿರೋಧ ಏನಂದರೆ ಡ್ರಂಕ್ ಅನ್ನೋದು ಬರುತ್ತೆ. ಏಕೆಂದರೆ ಈಗ ಸಮಚಿತ್ತಕ್ಕೂ ನೇರಕ್ಕೂ ಸಂಬಂಧ ಇಲ್ಲ. ಸಮಚಿತ್ತ ಮತ್ತು ಶಾಂತ ಸಮಾನಾರ್ಥಕವಾಗಿ ನಾವು ನೋಡ್ತೀವಿ, ಅದಕ್ಕೆ ಇದು ಕೂಡ ಬರಲ್ಲ. ಅಸ್ವಸ್ಥಕ್ಕೂ ಸಮಚಿತ್ತಕ್ಕೂ ಸಂಬಂಧನೇ ಇಲ್ಲ. ಸೊ ಇಲ್ಲಿ ಡ್ರಂಕನ್ ಸ್ಟೇಟ್ ಆಫ್ ಮೈಂಡ್ ಇದ್ದಾಗ ಯಾವ ರೀತಿಯಾಗಿ ನಾವು ಎಡವ್ತೀವಿ, ನಾವೇನಾದರೂ ಏನು ಸಮಚಿತ್ತದಿಂದ ಕೆಲಸ ಮಾಡ್ಲಿಕ್ಕಾಗತ್ತಾ? ಆಗಲ್ಲ. ಸೊ ಮತ್ತೆ ಆಪ್ಷನ್ಗಳು ಬೇರೆದು ಯಾವುದೂ ಕೂಡ ಅಲ್ಲಿ ವರ್ಕ್ ಆಗ್ತಾ ಇಲ್ಲ. ಸೊ ಸಮಚಿತ್ತಕ್ಕೆ ನಾವು ಆಂಟೋನಿಮ್ ಅನ್ನ ನೋಡಿದಾಗ ಯಾವುದಾಗತ್ತೆ? ಡ್ರಂಕ್ ಅನ್ನೋದು ಆಗತ್ತೆ. ಸೊ ಆಪ್ಷನ್ 3 ಡ್ರಂಕ್ ಅನ್ನೋದು ಸರಿಯಾದ ಉತ್ತರ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಅಥೆಂಟಿಕ್. ಅಥೆಂಟಿಕ್, ಓಕೆ, ಇನ್ಕ್ರೆಡಿಬಲ್, ಆಮೇಲೆ ಮಿಯಾಗ್, ಜೆನ್ವಿನ್ ಮತ್ತು ನೊಟೋರಿಯಸ್. ಹಾಗಾದರೆ ಅಥೆಂಟಿಕ್, ದಿಸ್ ಪ್ಲೇಸ್ ಇಸ್ ಅಥೆಂಟಿಕ್ ಪ್ಲೇಸ್. ಅಥೆಂಟಿಕ್ ಅಂದರೆ ಏನು? ಅಧಿಕೃತ. ದಿಸ್ ಪ್ಲೇಸ್ ಇಸ್ ಅಥೆಂಟಿಕ್, ಅಥವಾ ದಿಸ್ ಈಸ್ ಅವರ್ ಅಥೆಂಟಿಕ್ ಫುಡ್. ಸೊ ದಿಸ್ ಈಸ್ ಅವರ್ ಅಥೆಂಟಿಕ್ ಫುಡ್ ಅಂದರೆ ನಮ್ಮ ಭಾಗದ ಒಂದು ಅಧಿಕೃತ ಅಥವಾ ಉನ್ನತವಾದಂತಹ ಊಟ ಅಂತ ಹೇಳ್ಬೋದು, ಅಥವಾ ಇದು ಅಧಿಕೃತವಾಗಿ ಇರುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಸೊ ಅಂತಹ ಸಂದರ್ಭದಲ್ಲಿ ಅಥೆಂಟಿಕ್ ಅಂತ ನಾವು ಯೂಸ್ ಮಾಡ್ತೀವಿ. ಇನ್ಕ್ರೆಡಿಬಲ್, ಇನ್ಕ್ರೆಡಿಬಲ್ ಇಂಡಿಯಾ, ಇನ್ಕ್ರೆಡಿಬಲ್ ಗುಜರಾತ್ ಹೀಗೆಲ್ಲ ಹೇಳ್ತೀವಲ್ವಾ. ಅಂದರೆ ಅಷ್ಟು ಅದ್ಭುತವಾಗಿ ಇರುವಂತಹ ದೇಶ, ರಾಜ್ಯ, ನಗರ ಅಥವಾ ಸ್ಥಳ ಅಂತ ಹೇಳ್ಬೋದು. ಸೊ ಇನ್ಕ್ರೆಡಿಬಲ್ ಅಂದರೆ ನಂಬಲಾಗದ, ಕ್ರೆಡಿಬಲ್, ಇನ್ಕ್ರೆಡಿಬಲ್. ಸೊ ಆಮೇಲೆ ಮಿಯಾಗ್ರೆ ಅಂದರೆ ಅತ್ಯಲ್ಪ, ಅತಿ ಸ್ವಲ್ಪ ಇರುತ್ತಲ್ಲ ಅದನ್ನು ಮಿಯಾಗ್ರೆ ಅಂತ ಹೇಳ್ತೀವಿ. ಜೆನ್ವಿನ್, ಜೆನ್ವಿನ್ ಅಂದರೆ ನೈಜವಾದ ಅಥವಾ ನಿಜವಾದ. ನೊಟೋರಿಯಸ್, ಹಿ ಈಸ್ ಅ ನೊಟೋರಿಯಸ್ ಕ್ರಿಮಿನಲ್ ಅಂದರೆ ಕುಖ್ಯಾತವಾದಂತಹ ಕ್ರಿಮಿನಲ್ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಹಾಗಾದರೆ ಅಧಿಕೃತ, ಅಥೆಂಟಿಕ್ ಅಂದರೆ ಬೃಹತ್ತಾದ, ಅಧಿಕೃತವಾದಂತಹ ಅಂತಹ ಮೀನಿಂಗನ್ನು ಕೊಟ್ಟರೆ ಅದಕ್ಕೆ ವಿರುದ್ಧಾರ್ಥಕವನ್ನು ನಾವು ನೋಡಿದರೆ ಯಾವುದಾಗತ್ತೆ? ಅತ್ಯಲ್ಪ. ಅಷ್ಟು ಫೇಮಸ್ ಇಲ್ಲದೆ ಇರಬಹುದು, ಅಥವಾ ಅಷ್ಟು ಹೆಗ್ಗಳಿಕೆಗೆ ಅಥವಾ ಹೆಚ್ಚು ಗೊತ್ತಿಲ್ಲದೆ ಇರುವಂಥದ್ದು, ಮಿತವಾಗಿ ಇರುವಂಥದ್ದು, ಅತ್ಯಲ್ಪವಾಗಿ ಇರೋದು, ಅದನ್ನು ನಾವು ಮಿಯಾಗ್ರೆ ಅಂತ ಹೇಳ್ತೀವಿ. ಸೊ ಅಥೆಂಟಿಕ್ಗೆ ಮಿಯಾಗ್ರೆ ಅನ್ನೋದು ಸರಿಯಾದ ಆಂಟೋನಿಮ್ ಆಗತ್ತೆ. ಹೌದಾ? ಯಾವುದು? ಆಪ್ಷನ್ ಬಿ. ಸೊ ಇಲ್ಲಿ ನೋಡಿ, ಅಧಿಕೃತ, ನಂಬಲಾಗದ ಅಂತೂ ಆಗಲ್ಲ, ಯಾವುದೇ ಆ್ಯಂಗಲಿಂದ ನಂಬಲಾಗದ ಆಗಲ್ಲ. ಸೊ ಬೇಕಾದರೆ ಇನ್ಕ್ರೆಡಿಬಲ್ಗೆ ಏನಾಗತ್ತೆ? ಕ್ರೆಡಿಬಲ್. ಓಕೆ,
ಸೊ ಕ್ರೆಡಿಬಲ್ ಅನ್ನೋದು ಏನಾಗತ್ತೆ, ವಿರುದ್ಧಾರ್ಥಕ ಪದ ಆಗತ್ತೆ. ಒಂದು ನಿಮಿಷ. ಓಕೆ, ಸೊ ಇನ್ಕ್ರೆಡಿಬಲ್ಗೆ ಕ್ರೆಡಿಬಲ್ ಅನ್ನೋದು ವಿರುದ್ಧಾರ್ಥಕ ಪದ ಆಗತ್ತೆ. ನಂಬಲಾಗದ, ನಂಬುವಂತಹ. ಸೊ ಜೆನ್ವಿನ್ ಅಂದ್ರೆ ಏನು, ನೈಜವಾದ, ನಿಜವಾದ. ಇದಕ್ಕೆ ಬೇಕಾದ್ರೆ ಫೇಕ್ ಅನ್ನೋದು ಆಗತ್ತೆ. ಸೊ ನೊಟೋರಿಯಸ್, ಕುಖ್ಯಾತಕ್ಕೂ ಅಧಿಕೃತಕ್ಕೂ ಯಾವುದೇ ಸಂಬಂಧ ಇಲ್ಲ, ಇದು ಆಪ್ಷನ್ ಅಲ್ಲಿ ಬರಲ್ಲ. ಸೊ ಅಥೆಂಟಿಕ್ಗೆ ಯಾವ್ದಾಗತ್ತೆ, ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ, ರಿಲೇ. ಮುಂದಿನ ಒಂದು ಪ್ರಶ್ನೆ ಅಂದ್ರೆ ರಿಲೇ ಈಗಾಗಲೇ ನಾವು ಹೇಳಿರುವ ಹಾಗೆ ಇದಕ್ಕೆ ಯಾವುದು ಆಂಟೋನಿಮ್ ಆಗತ್ತೆ ಅಂತ ನೋಡೋಣ. ಇಲ್ಲಿ ಇದೆಲ್ಲ ಇಲ್ಲಿ ಇರುವಂಥದ್ದು ಎಲ್ಲಾನು ಆಂಟೋನಿಮ್ ಆಗತ್ತೆ. ಹೋಲ್ಡ್ ಆಗಿರ್ಬೋದು, ಕೀಪ್ ಆಗಿರ್ಬೋದು, ರಿಟೇನ್ ಆಗಿರ್ಬೋದು, ಅಥವಾ ಚೆಕ್ ಆಗಿರ್ಬೋದು. ಸೊ ಇದೆಲ್ಲ ರಿಲೇ ಪದಕ್ಕೆ ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದಗಳು ಆಗಿದೆ. ಹೌದಾ, ವಿರುದ್ಧಾರ್ಥಕ ಪದಗಳು ಆಗಿದೆ. ಸೊ ಆಪ್ಷನ್ ನಲ್ಲಿ ಯಾವ್ದಾದ್ರು ಇದೆಯಾ, ಅದನ್ನ ಕೂಡ ನೋಡ್ಬೋದು. ಸೊ ರಿಲೇಗೂ ಸೆಂಡ್ಗೂ ಸಂಬಂಧ ಇಲ್ಲ. ರಿಲೇಗೂ ಪಾಸ್ಗೂ, ಪಾಸ್ ಅಂದರೆ ಉತ್ತೀರ್ಣ ಕೂಡ ಆಗುತ್ತೆ. ಅದೇ ರೀತಿಯಾಗಿ ದಯವಿಟ್ಟು ಇದನ್ನು ಸ್ವಲ್ಪ ಅವರಿಗೆ ಪಾಸ್ ಮಾಡ್ತೀರಾ ಅಂದರೆ ಅವರಿಗೆ ಕಳಿಸ್ತೀರಾ ಅಥವಾ ಅವರಿಗೆ ಮೂವ್ ಮಾಡ್ತೀರಾ ಅನ್ನುವಂಥ ಮೀನಿಂಗ್ ಬರುತ್ತೆ, ಅದು ಕೂಡ ಬರಲ್ಲ. ಸ್ಪ್ರೆಡ್ ಅನ್ನೋದು ಕೂಡ ಬರಲ್ಲ. ಇಲ್ಲಿ ಈಗಾಗಲೇ ಇಲ್ಲಿ ಕೊಟ್ಟಿರುವ ಹಾಗೆ ರಿಲೇಗೆ ಯಾವುದ್ಯಾವುದು ವಿರುದ್ಧಾರ್ಥಕ ಪದ ಆಗತ್ತೆ ಅಂದರೆ ಹೋಲ್ಡ್, ಕೀಪ್, ರಿಟೇನ್, ಚೆಕ್. ಸೊ ಇಲ್ಲಿ ಹೋಲ್ಡ್ ಅನ್ನೋದು ಇದೆ. ಹೋಲ್ಡ್ ಅಂದರೆ ಹಿಡಿದಿಟ್ಟುಕೊಳ್ಳೋದು, ಕೀಪ್ ಅಂದರೆ ಇಟ್ಟುಕೊಳ್ಳುವುದು, ರಿಟೇನ್ ಅಂದರೆ ಹಾಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು, ಚೆಕ್ ಅಂದರೆ ನಾವು ಹೇಳ್ತೀವಲ್ವಾ ಅದು ಇದೆಯೋ ಇಲ್ವೋ ಸ್ವಲ್ಪ ಚೆಕ್ ಮಾಡುವಂತ. ಸೊ ಇದೆಲ್ಲ ರಿಲೇಗೆ ವಿರುದ್ಧಾರ್ಥಕ ಪದ. ಸೊ ಇಲ್ಲಿ ಹೋಲ್ಡ್ ಅನ್ನುವಂಥದ್ದು ರಿಲೇಗೆ ಸರಿಯಾದಂತಹ ಒಂದು ಆಂಟೋನಿಮ್ ಆಗಿದೆ. ಸೊ ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ, ಸ್ಪೇಷಿಯಸ್. ನಾವು ಹೇಳ್ತೀವಲ್ವಾ ದಿಸ್ ರೂಮ್ ಈಸ್ ಸ್ಪೇಷಿಯಸ್. ಹಾಗಾದರೆ ಸ್ಪೇಷಿಯಸ್ ಅಂದರೆ ಏನು, ಅದಕ್ಕೆ ವಿರುದ್ಧಾರ್ಥಕ ಯಾವುದು ಅಂತ ನೋಡೋಣ. ಆಪ್ಷನ್ ಕೊಟ್ಟಿರೋದು ಕ್ರ್ಯಾಂಪ್ಡ್, ಎಕ್ಸ್ಟೆನ್ಸಿವ್, ಬಾಂಡ್ಲೆಸ್ ಮತ್ತು ರೂಮಿ. ಸೊ ಈಗ ಸ್ಪೇಷಿಯಸ್ ಅಂದರೆ ವಿಶಾಲವಾದ, ದಿಸ್ ರೂಮ್ ಈಸ್ ವೆರಿ ಸ್ಪೇಷಿಯಸ್ ಅಂದರೆ ತುಂಬ ವಿಶಾಲವಾದ ಕೋಣೆ. ಕ್ರ್ಯಾಂಪ್ಡ್ ಅಂದರೆ ಇಕ್ಕಟ್ಟಾದ, ಸೊ ದಿಸ್ ಕಬರ್ಡ್ ಈಸ್ ವೆರಿ ಕ್ರ್ಯಾಂಪ್ಡ್ ಅಂದರೆ ತುಂಬ ಇಕ್ಕಟ್ಟಾಗಿದೆ ಅಲ್ಲ, ಏನು ಸಾಮಾನು ಇಡಲಿಕ್ಕೆ ಜಾಗನೇ ಇಲ್ಲಲ್ಲ ಅಂತ ಹೇಳ್ತೀವಲ್ವಾ, ಕ್ರ್ಯಾಂಪ್ಡ್. ಎಕ್ಸ್ಟೆನ್ಸಿವ್ ಅಂದರೆ ವ್ಯಾಪಕವಾದ, ಬೌಂಡ್ಲೆಸ್ ಅಂದರೆ ಮಿತಿ ಇಲ್ಲದ, ರೂಮಿ ಅಂದರೆ ವಿಶಾಲವಾದ, ಬ್ರಾಡ್ ಮತ್ತು ಲಾರ್ಜ್ ಮೀನಿಂಗನ್ನು ಕೊಡುತ್ತೆ. ಸೊ ಈಗ ಸ್ಪೇಷಿಯಸ್ಗೆ ನಾವು ಸಿನೋನಿಮ್ ಯಾವುದು ಅಂತ ನೋಡಿದ್ರೆ, ಸೊ ಕೊಟ್ಟಿರುವಂತಹ ಆಪ್ಷನಲ್ಲಿ ಸಿನೋನಿಮ್ಸ್ ಯಾವುದ್ಯಾವುದು ಅಂತ ಹೇಳಿದರೆ ಎಕ್ಸ್ಟೆನ್ಸಿವ್, ಆಮೇಲೆ ಬಾಂಡ್ಲೆಸ್ ಮತ್ತು ರೂಮಿ ಬರುತ್ತೆ. ಸೊ ಹಾಗಾದರೆ ಉಳ್ಕೊಂಡಿರೋದು ಒಂದೇ, ವಿಶಾಲವಾದ, ಅದಕ್ಕೆ ವಿರುದ್ಧಾರ್ಥಕ ಇಕ್ಕಟ್ಟಾದ. ಸೊ ಸ್ಪೇಷಿಯಸ್ಗೆ ವಿರುದ್ಧಾರ್ಥಕ ಪದ ಯಾವುದಾಗತ್ತೆ, ಕ್ರ್ಯಾಂಪ್ಡ್ ಅನ್ನೋದು ಆಗತ್ತೆ. ಅಂದರೆ ಇಕ್ಕಟ್ಟು, ವಿಶಾಲವಾದ ಒಂದು ಪದಕ್ಕೆ ಇಕ್ಕಟ್ಟಾದ ಅನ್ನುವಂತಹ ಪದ ವಿರುದ್ಧಾರ್ಥಕ ಆಗತ್ತೆ. ಸೊ ಅದಕ್ಕೆ ಆಪ್ಷನ್ 1 ಸರಿಯಾದ ಉತ್ತರ. ಉಳಿದ ಆಪ್ಷನ್ಗಳು ಇದೆಲ್ಲ ಇವೇನಾಗತ್ತೆ, ಸ್ಪೇಷಿಯಸ್ಗೆ ಸಮಾನಾರ್ಥಕ ಪದ ಆಗತ್ತೆ. ಸೊ ಆದರೆ ನಮಗೆ ಬೇಕಾಗಿರೋದು ಆಂಟೋನಿಮ್ ಅಲ್ವಾ. ಸೊ ಆಂಟೋನಿಮ್ ಯಾವುದು ಸ್ಪೇಷಿಯಸ್ಗೆ, ಕ್ರ್ಯಾಂಪ್ಡ್ ಅನ್ನೋದು. ಓಕೆ, ನೆಕ್ಸ್ಟ್ ನೋಡೋಣ, ಫೀಬಲ್ ಅಂದರೆ ಏನು, ದುರ್ಬಲ. ಫೀಬಲ್ ಅಂದರೆ ದುರ್ಬಲ. ಸೊ ದುರ್ಬಲಕ್ಕೆ ನಾವೇನು ಹುಡುಕ್ಬೇಕು, ಸ್ಟ್ರಾಂಗ್ ಹುಡುಕ್ಬೇಕಾ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದ ಉತ್ತರ, ವೈಲ್ಡ್ ಅಂದರೆ ಕಾಡು ಕೂಡ ಆಗುತ್ತೆ. ಯಾಕೆ ಹೀಗೆ ಕಾಡು ಮನುಷ್ಯನ ಥರ ಮಾಡ್ತಿದ್ಯಾ ಅಂತ ಕೂಡ ಹೇಳ್ತೀವಲ್ವಾ, ವೈಲ್ಡ್ ಅನಿಮಲ್ ಥರ ಯಾಕೆ ಮಾಡ್ತಾ ಇದೀಯಾ ಅಂದರೆ ಎರಡೂ ರೀತಿ ಆಗತ್ತೆ. ಒಬ್ಬನನ್ನು ವ್ಯಂಗ್ಯವಾಗಿ ಮಾತನಾಡುವಾಗ ಕೂಡ ತುಂಬ ವೈಲ್ಡ್ ಆಗಿದ್ದಾನೆ ಇವನು ಅಂದರೆ ತುಂಬ ಕಿಡಿಗೇಡಿ, ಯಾರ ಕೈಗೂ ಸಿಗಲ್ಲ ಅಂತ ಹೇಳುವಾಗಲೂ ಕೂಡ ವೈಲ್ಡ್ ಅಂತ ಯೂಸ್ ಮಾಡ್ತೀವಿ. ಆದರೆ ಇನ್ನೊಂದು ರೀತಿಯಲ್ಲಿ ವೈಲ್ಡ್ ಅಂದರೆ ಕಾಡು, ವೈಲ್ಡ್ ಎನಿಮಲ್ಸ್, ಕಾಡು ಪ್ರಾಣಿಗಳು. ಫಾಸ್ಟ್ ಅಂದರೆ ವೇಗವಾಗಿ. ಫೀಬಲ್, ದುರ್ಬಲಕ್ಕೂ ವೇಗಕ್ಕೂ ಏನಾದರೂ ಸಂಬಂಧ ಇದೆಯಾ, ಇಲ್ಲ. ದುರ್ಬಲಕ್ಕೂ ಕಾಡಿಗೂ ಏನಾದರೂ ಸಂಬಂಧ ಇದೆಯಾ, ಇಲ್ಲ. ಸೊ ಫಿಕಲ್, ಚಂಚಲ ಮನಸ್ಸು. ಚಂಚಲ ಮನಸ್ಸಿಗೂ ದುರ್ಬಲಕ್ಕೂ ಸಂಬಂಧ ಇದೆಯಾ, ಇಲ್ಲ. ಸೊ ಯಾವುದಕ್ಕಿದೆ, ದುರ್ಬಲ ವೀಕ್ ಕೂಡ ಆಗತ್ತೆ, ಫೀಬಲ್ಗೆ ವೀಕ್ ಕೂಡ ಆಗತ್ತೆ. ಸೊ ದುರ್ಬಲಕ್ಕೆ ವಿರುದ್ಧಾರ್ಥಕ ಪದ ಸ್ಟ್ರಾಂಗ್ ಆಗತ್ತೆ. ಕಾಡು ಕೂಡ ಆಗಲ್ಲ, ವೈಲ್ಡ್ ಅನ್ನೋದು ಕೂಡ ಆಗಲ್ಲ, ವೇಗ ಅನ್ನೋದು ಆಗಲ್ಲ, ಚಂಚಲ ಕೂಡ ಆಗಲ್ಲ.
ಇಲ್ಲಿ ಬರೋದು ಬಲಶಾಲಿ, ಸ್ಟ್ರಾಂಗ್. ಸೊ ಆಪ್ಷನ್ 3 ಸರಿಯಾದ ಉತ್ತರ. ಓಕೆ, ಸೊ ನೆಕ್ಸ್ಟ್ ಫೆಮಿಸ್ಟ್. ಫೆಮಿಸ್ಟ್ ಅಂದರೆ ಹಸಿವು. ಫೆಮಿಸ್ಟ್ ಅಂದರೆ ಹಸಿವು. ಆಪ್ಷನ್ ಕೊಟ್ಟಿರೋದು ಹೆಸಿಸ್ಟೆಂಟ್, ವಾಲಟೈಲ್, ಸ್ಟಾರ್ವ್ಡ್ ಮತ್ತು ಸ್ಯಾಟಿಸ್ಫೈಡ್. ಈಗ ಹಸಿವಾದಾಗ ಯಾರಿಗಾದ್ರೂ ಸಂತೃಪ್ತಿ ಆಗತ್ತಾ? ಹಸಿವು ಆದಾಗ ಸಂತೃಪ್ತಿ ಆಗತ್ತಾ? ಇಲ್ಲ, ಒಳಗೇನೋ ತಳಮಳ ಆಗ್ತಿರತ್ತೆ. ಹಸುವಾದಾಗ ಹೆಂಗೆ ಸಂತೃಪ್ತಿ ಆಗತ್ತೆ? ಸಂತೃಪ್ತಿ ಆಗೋದು ಯಾವಾಗ? ಆ ಹೊಟ್ಟೆಯಲ್ಲಿ ಊಟ ಹೋದಾಗ ನಾವು ಪೂರ್ತಿ ಸಂತೃಪ್ತಿ ಆಗತ್ತೆ, ತೃಪ್ತಿ ಆಗತ್ತೆ. ಸೊ ಹಸಿವು ಇದ್ದಾಗ ತಳಮಳ. ಫೆಮಿಸ್ಟ್ ಅಂದರೆ ಹಸಿವು. ಸಂತೃಪ್ತಿ ಆಗೋದು ಅದಕ್ಕೆ ವಿರುದ್ಧಾರ್ಥಕ. ಸೊ ಅದಕ್ಕೆ ಸ್ಯಾಟಿಸ್ಫೈಡ್. ಸೊ ಇಲ್ಲಿ ತಳಮಳದ ಸ್ಟೇಟ್ ಇರುತ್ತೆ. ಅಯ್ಯೋ ಏನಾದರೂ ಕೊಟ್ಬಿಡಿ. ಹಸಿವು ಅನ್ನೋದು ಕೇವಲ ಊಟದ ಹಸಿವು ಅಂತ ಇರಲ್ಲ, ಅದು ಬೇರೆ ಬೇರೆ ಹಸಿವು ಕೂಡ ಇರುತ್ತೆ. ಒಬ್ಬರಿಗೆ ಹಣದ ಹಸಿವು ಇರುತ್ತೆ, ಒಬ್ಬೊಬ್ಬರಿಗೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಸಿವು ಇರುತ್ತೆ, ಹೆಸರು ಮಾಡಬೇಕು ಅನ್ನೋ ಹಸಿವು ಇರುತ್ತೆ. ಸೊ ಯಾವಾಗ ಅದನ್ನು ನಾವು ಅಚೀವ್ ಮಾಡ್ತೀವಲ್ವಾ, ಆ ಒಂದು ಹಸಿವನ್ನು, ಊಟದ ಹಸಿವೆ ಆಗಿರ್ಬೋದು ಅಥವಾ ಬೇರೆ ಒಂದು ಹಸಿವಾಗಿರ್ಬೋದು, ಅದನ್ನು ನಾವು ಕಂಪ್ಲೀಟ್ ಮಾಡಿದಾಗ ತೃಪ್ತಿ ಆಗತ್ತೆ. ಸೊ ಅದಕ್ಕೆ ಫೆಮಿಸ್ಟ್ಗೆ ವಿರುದ್ಧಾರ್ಥಕ ಪದ ಯಾವುದಾಗತ್ತೆ? ಸ್ಯಾಟಿಸ್ಫೈಡ್. ಹಾಗಾದರೆ ಉಳಿದದ್ದಂತೂ ಏನು? ಹೆಸಿಸ್ಟೆಂಟ್, ಹಸಿವಿಗೂ ಹಿಂಜರಿಕೆಗೂ ಸಂಬಂಧ ಇಲ್ಲ. ವಾಲಟೈಲ್ ಅಂದರೆ ಬಾಷ್ಪಶೀಲ, ಇದು ಕೂಡ ಬರಲ್ಲ. ಫೆಮಿಸ್ಟ್ಗೆ ಸ್ಟಾರ್ವ್ಡ್ ಅನ್ನೋದು ಏನಾಗತ್ತೆ? ಸಿನೋನಿಮ್ ಆಗತ್ತೆ. ಓಕೆ, ಸೊ ಫೆಮಿಸ್ಟ್ಗೆ ಸ್ಟಾರ್ವ್ಡ್ ಅನ್ನೋದು ಇದು ಸಿನೋನಿಮ್ ಆಗುತ್ತೆ. ಆದರೆ ನಮಗೆ ಬೇಕಾಗಿರೋದು ಆಂಟೋನಿಮ್. ಸೊ ಆಂಟೋನಿಮ್ ಫೆಮಿಸ್ಟ್ಗೆ ಯಾವುದಾಗತ್ತೆ? ಸ್ಯಾಟಿಸ್ಫೈಡ್, ಸಂತೃಪ್ತಿ. ಸೊ ಸಂತೃಪ್ತ, ತೃಪ್ತಿ ಅನ್ನೋದೆಲ್ಲ ಬರೋದು ಆಪ್ಷನ್ 4 ಸರಿಯಾದ ಉತ್ತರ. ಓಕೆ, ಪ್ಲಿಯೇಬಲ್. ಪ್ಲಿಯೇಬಲ್, ಇವನ್, ಸ್ಮೂತ್, ಬೆಂಡಿಂಗ್ ಮತ್ತು ರಿಜಿಡ್. ಸೊ ರಿಜಿಡ್, ನಮ್ಮ ಸಂವಿಧಾನ ನೋಡಿರ್ತಿರಲ್ಲ, ರಿಜಿಡ್ ಸಂವಿಧಾನ. ಸೊ ಇಲ್ಲಿ ಪ್ಲಿಯೇಬಲ್ ಅಂದರೆ ಬಗ್ಗಬಲ್ಲ, ಹೆಂಗೆ ಬೇಕಾದರೂ ಕೂಡ ಬೆಂಡ್ ಮಾಡ್ಬೋದಲ್ಲ, ಅದನ್ನು ಪ್ಲಿಯೇಬಲ್ ಅಂತ ಹೇಳ್ತೀವಿ, ಬಗ್ಗಬಲ್ಲ. ಇವನ್ ಅಂದರೆ ಇವನ್ ಆಗಿದೆ, ಅಯ್ಯೋ ಎಲ್ಲೂ ಕೂಡ ಡೊಂಕಿಲ್ಲ, ಕರೆಕ್ಟಾಗಿ ಇವನ್ ಆಗಿದೆ ಅಂತ. ಸೊ ಇವನ್. ಸ್ಮೂತ್, ನಯವಾದ. ಏನು ಈ ಸರ್ಫೇಸ್ ಎಷ್ಟು ಸ್ಮೂತ್ ಆಗಿದೆ ಅಲ್ಲ, ಈ ನೆಲ ಎಷ್ಟು ಸ್ಮೂತ್ ಆಗಿದೆ ಅಲ್ಲ, ಸ್ಮೂತ್, ನಯವಾದ. ಬೆಂಡಿಂಗ್, ಬಾಗೋದು, ಆರಾಮಾಗಿ, ಅಯ್ಯೋ ಇದೆಷ್ಟು ಈಸಿಯಾಗಿ ಬೆಂಡ್ ಆಗ್ತಿದೆ ಅಲ್ಲ. ಸೊ ಬೆಂಡ್ ಅಂದರೆ ಬಾಗೋದು. ರಿಜಿಡ್, ಬಾಗದ. ಹೌದಾ? ಸೊ ಬಗ್ಗಬಲ್ಲ, ಇದಕ್ಕೆ ನಾವು ಸಿನೋನಿಮನ್ನು ಹುಡುಕಿದ್ರೆ ಏನಾಗತ್ತೆ? ಸಿನೋನಿಮ್ ಯಾವುದಾಗತ್ತೆ? ಬೆಂಡಿಂಗ್ ಅನ್ನೋದು ಆಗತ್ತೆ. ಬೆಂಡಿಂಗ್ ಅನ್ನೋದು ಸಿನೋನಿಮ್ ಆಗತ್ತೆ. ಆದರೆ ಬಗ್ಗಬಲ್ಲ ಹೆಂಗೆ ಬೇಕಾದರೂ ಬಗ್ಗಿಸ್ಬೋದು ಅಂತ ಹೇಳ್ತಿದ್ದಾರೆ. ಅಂದರೆ ಬಗ್ಗದೆ ಇರೋದು ವಿರುದ್ಧಾರ್ಥಕ ಆಗತ್ತೆ. ಇಲ್ಲಿ ಆಪ್ಷನ್ನಲ್ಲಿ ಬಗ್ಗದೆ ಇರೋದು ಯಾವುದು? ಸೊ ಆಪ್ಷನ್ನಲ್ಲಿ ಬಗ್ಗದೆ ಇರೋದು ರಿಜಿಡ್ ಅಥವಾ ಭಾಗದ. ಈಸಿಯಾಗಿ ಬೆಂಡ್ ಆಗದೆ ಇರೋದು, ಈಸಿಯಾಗಿ ಪ್ಲಿಯೇಬಲ್ ಆಗದೆ ಇರೋದು ಅಂದರೆ ಬಗ್ಗದೆ ಇರೋದು ರಿಜಿಡ್ ಆಗತ್ತೆ. ಸೊ ಆಪ್ಷನ್ 4 ಸರಿಯಾದ ಉತ್ತರ. ಸೊ ನೋಡಿ, ಸ್ಮೂತ್ ಮತ್ತು ಇವನ್, ಸ್ಮೂತ್ ಮತ್ತು ಇವನ್ ಒಂದಕ್ಕೊಂದು ಸಮಾನಾರ್ಥಕ ಆಗ್ಬೋದು. ಎಷ್ಟು ಸರ್ಫೇಸ್ ಸ್ಮೂತ್ ಆಗಿದೆ, ಎಷ್ಟು ಇವನ್ ಆಗಿದೆ ಅನ್ನೋದು ಒಂದಕ್ಕೊಂದು ಸಮಾನಾರ್ಥಕ ಆಗ್ಬೋದು. ಆದರೆ ಪ್ಲೇಯಬಲ್ಗೂ ರಿಜಿಡ್ಗೂ ಸಂಬಂಧ ಇಲ್ಲ. ಸೊ ಅದಕ್ಕೆ ಸಹ ಇವನ್ ಮತ್ತು ಸ್ಮೂತ್ ಎರಡೂ ಕೂಡ ಬರಲ್ಲ. ಪ್ಲೇಯಬಲ್ಗೆ ಸಮಾನಾರ್ಥಕ ಹುಡುಕಿದ್ರೆ ಬೆಂಡಿಂಗ್ ಬರುತ್ತೆ, ವಿರುದ್ಧಾರ್ಥಕ ಹುಡುಕಿದ್ರೆ ರಿಜಿಡ್ ಬರುತ್ತೆ. ನಮಗೆ ಬೇಕಾಗಿರೋದು ಆಂಟೋನಿಮ್, ರಿಜಿಡ್. ಆಪ್ಷನ್ 4 ಸರಿಯಾದ ಉತ್ತರ. ಓಕೆ, ಸೊ ಇದಿಷ್ಟು ಈ ಭಾಗದ ಪ್ರಮುಖವಾದಂತಹ ಆಂಟೋನಿಮ್ಸ್ ಆಗಿತ್ತು. ವಿರುದ್ಧಾರ್ಥಕ ಪದಗಳ ಮೇಲೆ ನಿಮಗೆ ಪಕ್ಕಾ ಪ್ರಶ್ನೆ ಬಂದೇ ಬರುತ್ತೆ. ಸೊ 1 ರಿಂದ 4ರವರೆಗೆ ಪ್ರಶ್ನೆಗಳು ನಿಮಗೆ ಬರುತ್ತೆ. ಸೊ 1 ರಿಂದ 4 ಅಂತ ಯಾಕೆ ಹೇಳ್ತಾ ಇದ್ದೀನಿ? ಸೊ ನೋಡಿ, 1 ರಿಂದ ಅಂತ ಹೇಳಬೇಕಂದ್ರೆ ಸೊ ಈಗ 4 ಕ್ವಶನ್ಗಳನ್ನು ತಗೋತಾರೆ. 4 ಕ್ವಶನ್ಗಳನ್ನು ತೆಗೆದುಕೊಂಡು 1 ಕ್ವಶನ್ ಆಂಟೋನಿಮ್ ಮೇಲೆ, 1 ಕ್ವಶನ್ ಸಿನೋನಿಮ್ ಮೇಲೆ, 1 ಕ್ವಶನ್ ಇಡಿಯಮ್ ಮೇಲೆ, 1 ಕ್ವಶನ್ ಬೇರೆ ಯಾವುದಾದ್ರೂ ಪ್ರಿಪೋಸಿಷನ್ ಮೇಲೆ, ಈ ರೀತಿಯಾಗಿ 1 ಕ್ವಶನ್ ಮಾಡ್ಬೋದು. ಅದಕ್ಕೆ 4 ಪ್ರಶ್ನೆಯಲ್ಲಿ 1 ಆಂಟೋನಿಮ್ ಇರ್ಬೋದು ಅಂತ ಹೇಳ್ತಾ ಇದ್ದೀನಿ.
ಇಲ್ಲಾಂದರೆ ಸೊ ಏನು ಹೇಳ್ತಾರೆ, 31ರಿಂದ 34ರವರೆಗಿನ ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಆಂಟೋನಿಮ್ಗೆ ಸಂಬಂಧಪಟ್ಟಿದೆ, ಅಂದರೆ ವಿರುದ್ಧಾರ್ಥಕ ಪದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ 4 ಪ್ರಶ್ನೆಗಳು ಡೈರೆಕ್ಟ್ ಆಗಿ ಆಂಟೋನಿಮ್ ಮೇಲೆ ಇರುತ್ತೆ. ಸೊ ಎರಡೂ ರೀತಿಯಲ್ಲಿ ಕೇಳ್ಬೋದು. ಅದಕ್ಕೆ ಪ್ರತಿ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಆಂಟೋನಿಮ್ಸ್ ಸಿನಾನಿಮ್ಸ್ ಕುರಿತಾಗಿ ಕೇಳಿದ್ದಾರೆ. ಸೊ ಪ್ರಾಕ್ಟೀಸ್ ಕೂಡ ಮಾಡಿಸಿದ್ದೀನಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಆಂಟೋನಿಮ್ಸ್ಗಳನ್ನು. ಮತ್ತು ನಾವೇನು ಮಾಡಬೇಕು, ನಮ್ಮ ಒಂದು ಆಂಟೋನಿಮ್ಸ್ ಸಿನಾನಿಮ್ಸ್ಗಳನ್ನು ಇನ್ನೂ ಇಂಪ್ರೂವ್ ಮಾಡಬೇಕಂದ್ರೆ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಗಳನ್ನು, ಅದರಲ್ಲಿ ಇರುವಂತಹ ಇಂಗ್ಲೀಷ್ ಗ್ರಾಮರ್ ಪಾರ್ಟನ್ನು ನಾವು ನೋಡಿದ್ರೆ ನಮಗಿನ್ನೂ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ನಾನು ಕೂಡ PDF ರೆಡಿ ಮಾಡುವಾಗ ಅವುಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಿಮಗೆ ನಾನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಆ ಒಂದು ಬುಕ್ನಲ್ಲಿ ಎಲ್ಲ ಆಂಟೋನಿಮ್ಸ್ಗಳನ್ನು ಸಿನಾನಿಮ್ಸ್ಗಳನ್ನು ಆ್ಯಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ, ಹೊಸ ಟಾಪಿಕನ್ನು ನಾವು ಕಲಿಯೋಣ. ಸೊ ಹಾಗಾದರೆ ಇವಾಗ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.